ಏನ್ ಬೇಕಾಗಿಲ್ಲ ನಿಂಗೆ ಲೈವ್ ಎಲ್ಲ ಕೊಳ್ಳೆ ಆಗ್ಬಿಡ್ತು. ಫುಲ್ ಜಗಳ ಆಡಿದ್ವಿ. ಯಪ್ಪ ಇವ್ರ ಜೊತೆ ಹೋಗೋದ್ ಬೇಡ, ಫುಲ್ ಜಗಳ ಗಂಟೆ ಅಂದ್ಬಿಟ್ಟು ಸುಮ್ಮನೆ ಇದ್ವಿ. ಆಮೇಲೆ ಮಾತಾಡಿದಾಗ ಗೊತ್ತಾಯ್ತು ತುಂಬಾ. ಒಂದೇ ಕೆಲ್ಸಕ್ಕೆ ಹೋಗಿ ಒಂದೇ ತರ ಡ್ರೆಸ್ ಹಾಕೋಬೇಕು, ಒಂದೇ ತರ ವಾಲೆ ಹಾಕೋಬೇಕು, ಒಂದೇ ತರ ಲಿಪ್ಸ್ಟಿಕ್ ಹಾಕೋಬೇಕು, ಒಂದೇ ಕಡೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ. ಆದ್ರೆ ಗೌರ್ಮೆಂಟ್ ಜಾಬ್ ತಗೋಬೇಕು ಅಂತ ಡ್ರೀಮ್ ಇತ್ತು ಗೈಸ್. ಬಟ್ ಇವಾಗ ಗೌರ್ಮೆಂಟ್ ಜಾಬ್ಗಿಂತ ಜಾಸ್ತಿ ಇನ್ಕಮ್ ಬರೋ ಜಾಬ್ ಸಿಕ್ಕಿತ್ತು. ಏನಪ್ಪ ಇವಾಗ ಏನು ಹಂಗೆ ರಾಜಿ ಮಾಡ್ಕತ್ತೆ ಇಲ್ಲ ಏನಿಲ್ಲ ಜಗಳನ ಹಿಂಗೆ ನಾನು ಮಾತಾಡಲ್ಲ. ಮಾತಾಡೋ ತಪ್ಪು ನಾನೇ ಮಾಡಿದ್ದೀನಿ. ನಾನೇನು ಜಗಳ ಮಾಡಿದ್ದೀನ ಕಳ್ತ ಮಾಡಿದ್ನ ಇಲ್ಲ ಅಷ್ಟೇ. ಹೋಗು ನನ್ ಇದು ಮಟನ್ ಅಲ್ಲ ಇದು ಬೋಟಿ 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 ತಿನ್ನಲ್ಲ ನಾನು. ತಿನ್ನೋದು ಮಟನು ತಿನ್ನಲ್ಲ, ನಾನು ಬರೀ ಚಿಕನ್ ತಿನ್ನೋದು. ಚೆನ್ನಾಗಿದೆ. ಹೊಟ್ಟೆ ತುಂಬಿದೆ ಬೇಡ ಅಂದ್ರು ಅಂಬಿ ತಿನ್ನು ಪಪ್ಪುಮ್ಮ ತಿನ್ನು ಪಪ್ಪು. ಪಾಪ ಈಗಿಲ್ಲ ಅವಾಗ ಒಟ್ಟಿಗೆ ಒಂದ್ ಅಂಟಿ ಏನಾದ್ರು ಯುಟಿ ಅಥವಾ ಓಟಿ ಇದ್ರೆ ಬಸ್ಸಲ್ಲಿ ಹೋಗ್ಬೇಕಾರೆ ಇಬ್ರು ಕಾಂಪಿಟೇಷನ್ ಮೇಲೆ ಓದ್ಕೊಂತ ಇದ್ವಿ. ಅವಳಿಗೆ ಆಫರ್ ಇಸ್ಕೊಂಬಿಡೋಣ ಅಂತ. ನಾನು ಮುತ್ತ ಅಲ್ಲ ಅಷ್ಟು ಬೇಗ ಸಿಗಲ್ಲ ಅನ್ನೋದು ಅವಳು ಗೊತ್ತು. ಯಾವಾಗ್ಲೂ ರೇರು, ಯಾವಾಗ ನಾನು ಖುಷಿಯಾಗಿರ್ತೀನಿ ಅವಾಗ ಕೊಡ. ಆಂಟಿ ಕ್ರಿಕೆಟ್ ಆಡಕ್ ಹೋಗಿದ್ದ ನಾನು. ಇಷ್ಟ ಅಪ್ಪ ಬೇಕಾ ಅಮ್ಮ ಬೇಕಾ ಸತಿ ಕೇಳಿದ್ರೆ ಅಪ್ಪನೇ ಅಂತನಲ್ಲ ಇವಾಗ ಹೊಡೆದಿದ್ದೀನಿ ಜಸ್ಟ್. ಹೆಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಂಬಿ ಕಾವ್ಯ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ, ನಮ್ಮ ಅಮ್ಮನ ಮನೇಲಿ ಇದ್ದೀನಿ. ಬನ್ನಿ ಯಾರ್ಯಾರು ಏನ್ ಮಾಡ್ತಿದಾರ ಅಂತ ನೋಡೋಣ. ಕ್ಲೀನು ಕ್ಲೀನು ಯಾವಾಗ್ಲೂ ಕ್ಲೀನ್. ಹಾಯ್ ಎಲ್ಲರೂ ಚೆನ್ನಾಗಿದ್ದೀರಾ? ಹಬ್ಬಬ್ಬಾ ಮಾತಾಡೋದ್ ಕಲ್ತ್ಬಿಟ್ಟೆ 2 ಸತಿ ತೋರಿಸಿದ ತಕ್ಷಣ. ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ಚೆನ್ನಾಗಿರಿ. ನಮ್ಮಮ್ಮ ಗೈಸ್ ರಾಗಿ ದೋಸೆ ಮಾಡಿದ್ರು. ಸೊ ಅದನ್ನ ತಿಂದು ಆಮೇಲೆ ವಿಷ್ಣು ಮಲಗಿಸಿದ್ದೀನಿ ಗೈಸ್. ಆಫ್ ಮಾಡು ಅಷ್ಟ ಆಮೇಲೆ ಇದ್ರೆ. ಸೊ ಮಲಗಿದ್ದಾನೆ ವಿಷ್ಣು. ನಾನು ಇವತ್ತು ಏನಕ್ಕೆ ರೆಡಿ ಆಗಿದ್ದೀನಿ ಅಂತ ಅಂದರೆ, ಸೊ ಇವತ್ತು ನನ್ನ ಬೆಸ್ಟ್ ಫ್ರೆಂಡ್ ಬರ್ತಡೇ ಇದೆ. ಸೊ ನಾನು ಇವತ್ತು ಹೋಗ್ತಾ ಇದ್ದೀನಿ. ಸೊ ನಿಮಗೆಲ್ಲರಿಗೂ ಗೊತ್ತು, ಯೂಶ್ವಲಿ ನನ್ನ ಫ್ರೆಂಡ್ಸ್ ಮಾಡ್ಕೊಳ್ಳಲ್ಲ, ಇರೋದು ಒಬ್ಬಳೇ ಬೆಸ್ಟ್ ಫ್ರೆಂಡ್. ಸೊ ಎಸ್ ಅವಳ ಬರ್ಡೇ ಇದೆ. ಸೊ ನಾನು ನಮ್ಮಮ್ಮ ಹೋಗ್ಬೇಕು. ನಮ್ಮ ಅಮ್ಮಂಗೆ ರೆಡಿ ಆಗು ಅಂತ ಹೇಳಿ 1 hour ಆಯಿತು ಗೈಸ್. ಅವ್ರು ರೆಡಿನೇ ಆಗ್ತಾ ಇಲ್ಲ. ಈ ಥರ ಬಟ್ಟೆ ವಾಷಿಂಗ್ ಮಿಷಿನ್ ಒರೆಸೋದು, ಅಲ್ಲೋಗಿ ಡ್ರೆಸ್ಸಿಂಗ್ ಟೇಬಲ್ ಒರೆಸೋದು, ಇಲ್ಲಿ ಬಂದರೆ ಫ್ರಿಜ್ ಒರೆಸೋದು, ಇಲ್ಲೋದ್ರೆ ಗ್ಯಾಸ್ ಒರೆಸೋದು, ಇಲ್ಲಿ ಬಂದರೆ ಶೆಲ್ಫ್ ಒರೆಸೋದು, ಹಿಂಗೆ ಒರೆಸ್ಕೊಂಡೇ ಟೈಮ್ ವೇಸ್ಟ್ ಮಾಡ್ತಾರೆ ಅವಾಗಿಂದ. ನಮ್ಮ ಅಮ್ಮನಲ್ಲಿ ನನಗೆ ಇಷ್ಟ ಆಗಲ್ಲ ಅಂತಂದರೆ ಎವಿ ಕ್ಲೀನು ಗೈಸ್. ಬಂದು ನನಗೆ ಮನೆಗೆ ಹಂಗಿದೆ ಹಿಂಗಿದೆ, ಅದು ಮಾಡ್ತೆ ಇದು ಮಾಡ್ತೆ. ಮಕ್ಕಳಿರೋ ಮನೆ ಕಣಮ್ಮ, ಹೆಂಗನ ಇರಲಿ ಅಂತಂದ್ರು ನಮ್ಮಮ್ಮ ಕೇಳಲ್ಲ. ಇವಾಗ ಈ ಪಾತ್ರೆ ತೊಳೆವರೆಗೂ ರೆಡಿ ಆಗಿಬಿಟ್ರೆ ನೋಡಿ ಗೈಸ್ ರೆಡಿನೇ ಆಗಲ್ಲ. ನಾವು ಆ್ಯಕ್ಚುಲಿ ಮಧ್ಯಾಹ್ನ 1 ಗಂಟೆಗೆ ಹೋಗಬೇಕಿತ್ತು. ಬಟ್ ಟೈಮ್ ಆಗಿಬಿಟ್ಟಿದೆ ಈಗ ಆಲ್ರೆಡಿ 1 ಗಂಟೆನೇ ಆಗಿಬಿಟ್ಟಿದೆ. ಇವಾಗ ಹೋಗೋಷ್ಟಿದ್ರೆ 2:30 ಬೇಕು. ಅವ್ನು ವಿಷ್ಣು ಇದ್ಮೇಲೆ ಅವನಿಗೇನಾದರೂ ತಿನ್ನಿಸಿ, ಅವನಿಗೆ ಹಾಲು ಕುಡಿಸಿ, ಅವನ್ನ ಕರ್ಕೊಂಡೋಗಿ ನಮ್ಮಮ್ಮ ರೆಡಿ ಆಗೋಷ್ಟ್ರಲ್ಲಿ ಟೈಮ್ ಆಗುತ್ತೆ ಗೈಸ್. ಸೊ ಅಲ್ಲಿ ಹೋಗ್ತಾ ಸಿಗ್ತೀನಿ. ಅಲ್ಲಿವರೆಗೂ ವ್ಲಾಗ್ ನೋಡ್ತಾ ಇರಿ. ನೋಡಿ ವಿಷ್ಣು ಆಚೆ ಹೋಗೋಣ ಅಂತ ಅಂದಿದ ತಕ್ಷಣ ಬ್ಯಾಗ್ ಇಟ್ಕೊಂಡು ನಮ್ಮಮ್ಮಂದು ಇನ್ನು ಪ್ಯಾಂಟ್ ಹಾಕ್ಬೇಕು. ಅವನಿಗೆ ಚಪ್ಪಲಿ ಹಾಕೊಬಿಟ್ಟಾನೆ ಫಸ್ಟೇ. ಅವನು ನಮ್ಮ ಅಮ್ಮನ ಕೈಲಿ ಚಪ್ಪಲಿ ಹಾಕ್ಸ್ಕೊಬಿಟ್ಟಾನೆ ಫಸ್ಟ್. ಕಣಮ್ಮ ಹಾಯ್ ಮಾಡಿ ಎಲ್ಲರಿಗೂ. ಹಾಯ್ ಹಾಯ್. ಪ್ಯಾಂಟ್ ಹಾಕು ಪ್ಯಾಂಟ್ ಹಾಕು. ನಮ್ಮಮ್ಮ ನೋಡಿ ಗೈಸ್ ಇವಾಗ ರೆಡಿ ಆಗಿದ್ದಾರೆ. ಹೋಗ್ತಾ ಇದ್ದೀವಿ ನಾವೀಗ. ಸೊ ಅವಳಿಗೆ ಕೇಕ್ ಕಟ್ ಮಾಡಿಸೋಣ ಅಂತ ಇದ್ದೀನಿ. ಸೊ ಇದೆ ಅಂತಲ್ಲ, ಸೊ ಹೋದ ವರ್ಷ ಕೂಡ ಮನೆಗೆ ಕರ್ಸಿ ಕೇಕ್ ಕಟ್ ಮಾಡಿಸಿದ್ದೆ. ಬಟ್ ಈ ವರ್ಷ ಅವ್ರ ಮನೇಲಿ ಅವಳ ಬರ್ಡೇ ಜೊತೆಗೆ ಅವ್ರೇನೋ ಪೂಜೆ ಕೂಡ ಮಾಡ್ತಿದ್ದಾರೆ. ಸೊ ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೀನಿ ನಾನೀಗ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ನನಗೆ ನಮ್ಮ ಅಮ್ಮಂಗೆ ಚಿಡ್ದ ಯಾಕೆ ಹೋಗೋಣಮ್ಮ. ಆಟೋ ಬುಕ್ ಮಾಡಿದ್ದೀನಿ ಗೈಸ್. ಆಟೋ ಬರ್ತಿದೆ ಗೈಸ್. ನೀವು ಹೋದ ಬ್ಲಾಗಲ್ಲಿ ಕೇಳಿದ್ರಿ ದಟ್ ಏನಕ್ಕೆ ಆಟೋ ಬುಕ್ ಮಾಡ್ಕೊಂಡು ಹೋದ್ರಿ, ಕಾರಲ್ಲಿ ಹೋಗ್ಬೋದಿತ್ತಲ್ಲ ಅಂತ. ಗೈಸ್ ಆಟೋದಲ್ಲಾದರೆ ಅಟ್ಲೀಸ್ಟ್ ಹಂಗೋ ಹಿಂಗೋ ಮಾಡಿ ಹೋಗ್ಬಿಡ್ತೀವಿ. ಬಟ್ ಕಾರಲ್ಲಾದರೆ ನಾನು ಅಂಬಿ ಇಬ್ಬರು ವಾಮಿಟ್ ಮಾಡ್ಕೊತೀವಿ, ಫುಲ್ಲು ಸುಸ್ತಾಗ್ತೀವಿ, ಸ್ವಲ್ಪನೂ ಆ್ಯಕ್ಟಿವ್ ಇರಲ್ಲ. ಆಟೋದಲ್ಲಿ ಹೋಗಿದ್ದಕ್ಕೆ ಅವತ್ತು ಅಷ್ಟಾದರೂ ಆ್ಯಕ್ಟಿವಲ್ಲಿದ್ವಿ. ಸೊ ನಮಗೆ ಆಟೋನೇ ಕಂಫರ್ಟಬಲ್ ಗೈಸ್. ಸೊ ಕಾರಲ್ಲಿ ಹೋಗೋದು ಸ್ವಲ್ಪ ಇನ್ನೂ ಅಭ್ಯಾಸ ಮಾಡ್ಕೋಬೇಕು. ಬಿಕಾಸ್ ಆ ಕಾರ್ ಸ್ಮೆಲ್ಲಿಗೆ ಒಂಥರ ವಾಮಿಟ್ ಬಂದಂಗೆ ಆಗಿಬಿಡುತ್ತೆ ನನಗೆ. ಸೊ ಅದಕ್ಕೋಸ್ಕರ ಅಷ್ಟೇ, ಬೇರೆ ಏನೂ ಇಲ್ಲ. ಅದು ಅಲ್ಲದೆ ಅಂಬಿ ಫ್ರೆಂಡ್ ಅವರು, ಅದಕ್ಕೋಸ್ಕರ ಅವ್ರ ಜೊತೆನೇ ಅವ್ರ ಹತ್ರನೇ ಬುಕ್ ಮಾಡ್ಕೊಂಡು ಹೋಗಿದ್ದು ನಾವು.
ಅಷ್ಟೇ ಗೈಸ್. ಇವಾಗಲೂ ಕೂಡ ಆಟೋ ಬುಕ್ ಮಾಡಿದ್ದೀನಿ. ಇಲ್ಲಿಂದ 1 ಕಿಲೋಮೀಟರ್ ಅಷ್ಟೇ ಅವಳ ಮನೆ. ಸೊ ಹೋಗೋಣ ಬನ್ನಿ. ಇವಾಗ ನಮ್ಮ ಅಮ್ಮನ ಮನೆಯಿಂದ ಅಲ್ಲಿ ಹೋಗ್ಬೇಕು. ಹೋಗ್ತಾ ಹಾಗೆ ಕೇಕ್ ತೊಗೊಂಡು ಹೋಗೋಣ ಬನ್ನಿ. ಲೆಟ್ಸ್ ಗೋ. ಫೈನಲಿ ನಾವು ಹೋಗ್ತಿದ್ದೀವಿ. ಅಲ್ಲಿ ಹೋಗ್ತಾ ಹಾಗೆ ಕೇಕ್ ತೊಗೊಂಡು ಹೋಗ್ಬೇಕು. ಹಾಯ್. ಈಗ ಇಷ್ಟೊತ್ತಾದ್ಮೇಲೆ ಇವಾಗ ಆಟೋಲ್ಲಿ ಕುಂತ ಮೇಲೆ ಹಾಯ್ ಮಾಡಿದ್ದೆ. ಈಗ ಗೊತ್ತಾಗಿದೆ ಅವ್ನು ಆಚೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ಇಲ್ಲ ಆಚೆ ಕರ್ಕೊಂಡು ಹೋಗ್ಬೇಕು ಅಂತಂದರೆ ಜೋಶ್, ಇಲ್ಲ ಮಲಗಿದ್ರು ಅಷ್ಟೇ ಜೋಶ್. ಆಟೋಮೆಟಿಕ್ ಸರಿ ಹೋಯ್ತಾನೆ. ಅಕಸ್ಮಾತ್ ನಿದ್ದೆ ಬಂತು ಅಂದ್ರೆ ಅವ್ನು ಎಲ್ಲೂ ಏನೂ ಮಾತಾಡಲ್ಲ, ಫುಲ್ ಇನ್ಆಕ್ಟಿವ್ ಆಗಿಬಿಡ್ತಾನೆ. ಹಾಯ್ ಅಂದರೂ ಹಾಯ್ ಮಾಡಲ್ಲ, ಏನೂ ಮಾಡಲ್ಲ. ಮಲಗೆದ್ದ ಅಂದರೆ ಈ ಥರ ಆ್ಯಕ್ಟಿವ್ ಆಗ್ತಾನೆ. ಅವನಿಗೆ ಸ್ವಲ್ಪ ಇದು ಶೂ ಅನ್ಕಂಫರ್ಟಬಲ್ ಫೀಲ್ ಆಗ್ತದೆ, ಈ ಶೂ ಅವನಿಗೆ. ಅದಕ್ಕೆ ಇವಾಗ ಅಲ್ಲಿ ಹೋಗಿ ಕೇಕ್ ತೊಗೋಬೇಕಾದ್ರೆ ಸಿಗ್ತೀನಿ. ಫೈನಲಿ ನಾನು ಕೇಕ್ ತೊಗೊಂಡೆ. ಈಗ ಹೋಗ್ತಿದ್ದೆ. ವಿಷ್ಣು ಹಾಯ್. ಲಾಲಿಪಾಪ್ ಕೊಡ್ಸಿದ್ದೀನಿ ಗೈಸ್. ಅವ್ನು ಫುಲ್ಲು ಖುಷಿ ಆಗ್ಬಿಟ್ಟೆ ನನ್ನ ಲಾಲಿಪಾಪ್ಗೆ. ಸೊ ಇವಾಗ ಹೋದರೆ ಅವಳು ಫಸ್ಟ್ ಇರೋ ಮನೇಲಿ ಇಲ್ಲ, ಈಗ ಮನೆ ಚೇಂಜ್ ಮಾಡಿದ್ದಾರೆ. ಹೋಗ್ತಾ ಇದ್ದೀವಿ. ಸೊ ಕೇಕ್ ತೊಗೋಬೇಕಂತೇಳಿ ಅಲ್ಲೇ ನಿಲ್ಲಿಸಿದ್ದೆ ಆಟೋನ. ಸೊ ಇವಾಗ ಅಲ್ಲಿಂದ ಏನೋ ಸ್ವಲ್ಪ ಅಷ್ಟೇ, ಒಂದು 2-3 ನಿಮಿಷ ಅಷ್ಟೇ ಅವ್ರ ಮನೆ. ಸೊ ನಡ್ಕೊಂಡೆ ಹೋಗ್ತಾ ಇದ್ದೀವಿ ಗೈಸ್. ಅಲ್ಲೋಗಿ ಸಿಗೋಣ. ಈ ಗೈಸ್ ನನ್ನ ಫ್ರೆಂಡ್ ಇಂದ್ರ. ಹಾಯ್, ಕಾಲೇಜ್ ಫ್ರೆಂಡ್. ಬಾ. ಚೆನ್ನಾಗಿದ್ದೀರಾ ಆಂಟಿ? ಏನು ಮಾತಾಡ್ತಾನೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೋಬಾ ಅಂತ ಹೇಳಿ. ಏನು ಮಾತಾಡಲಿ, ಹಾಂ ಸುಮ್ಮನೆ ಹೇಳಿದ್ದು ಬ್ಲಾಗ್ ಮಾಡ್ಕೋಬಾ ಅಂತ. ಹಾಯ್ ಹಾಯ್ ಹಾಯ್. ಹಾಯ್. ನೀವಿಬ್ರು ಅಮ್ಮ ಮಗಳ? ಹಾಯ್ ಆಂಟಿ, ಥ್ಯಾಂಕ್ಸ್. ನಮ್ಮ ವ್ಲಾಗ್ಸ್ ನೋಡ್ತೀರಲ್ಲ. ದಪ್ಪ ಆಗಲ್ಲ ಅವಳು. ಯಾರು? ನೀನೇ. ಇನ್ಯಾರು? ಏನಿಲ್ಲ, ಬರೀ ನಾನು ಮಾತ್ರ ದಪ್ಪ ಆಗ್ತೀನಿ. ಏನು ತಿಂದಿಲ್ಲ ಅಂದ್ರೆ ಅವಳು. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೀವಿ. ಅವ್ರ ಯಜಮಾನ್ರು ತುಂಬಾ ಸಲ ಎದ್ದು ಸಣ್ಣ ಇದ್ದಾರೆ. ನೀವ್ ತಪ್ಪಿಟ್ಟಿದ್ದಾನೆ. ಈಗ ಸುಮಾರಾಗಿ ಕಾಣ್ತಾಳವ ಇವಳು. ಅವ್ರ ಯಜಮಾನ್ರು ನೋಡ್ಲಕ್ ನೀನು ಇವಳು. ಬಾ ಕೇಕ್ ಕಟ್ ಮಾಡು. ಕಟ್ ಮಾಡ. ಆಂಟಿ ಕ್ರಿಕೆಟ್ ಆಡಕ್ ಹೋಗಿದ್ದ ನಾನು. ಬರಲ್ಲ. ನೀನ್ ತಿನ್ನೋ. ಹ್ಯಾಪಿ ಬರ್ಡೇ. ಬಾ ಇಂದ್ರ. ನಾನು ಇಷ್ಟು ಬರುವಾಗ ಆಂಟಿ ಬನ್ನಿ. ಬಾಮ್ಮ. ಬನ್ನಿ. ಒಂಚೂರು ತಿನ್ನೇನ ಬಿಡಲ್ಲ. ಫೋಟೋ ತೆಗಿಬಿದ್ದು. ಬಾ ಫೋಟೋ ಫೋನ್ ಬಿತ್ತು. ತಗೊಳ್ಳಿ. ನಮ್ಮ ವಿಡಿಯೋಸ್ ನೋಡ್ತಿರಲ್ಲ. ಬಾ ಬಿದ್ದು. ಒಂದು ಫೋಟೋ. ಸಹಜ ಕೃಷ್ಣ ಸುಂದರಿ ನನ್ನ ಬೆಸ್ಟ್ ಫ್ರೆಂಡ್. ಇವಳಷ್ಟಲ್ಲ, ಆದ್ರೂ ಸ್ವಲ್ಪ ಚೆನ್ನಾಗಿದೆ. ಇಟ್ಸ್ ಓಕೆ. ಮತ್ತೆ ಏನಿಲ್ಲ ಅಷ್ಟೇ. ಸೊ ಹ್ಯಾಪಿ ಬರ್ಡೇ. ಎಲ್ಲರೂ ತುಂಬಾ ಜನ ಇದ್ರು, ನೀಟಾಗಿ ವಿಶ್ ಮಾಡಕ್. ನನ್ನ ಬರ್ತಡೇನೆ ಮರ್ತೋಗ್ಬಿಟ್ಟಿದ್ಲು ಇವಳು. ನಾನೇ ಗ್ಯಾಪ್ಸ್ ಕರ್ದಿರೋದು. ನನ್ನ ಬರ್ತಡೇ ಜುಲೈ 18 ತಂದಿದ್ಲು ಅವಳು. ಮಿಸ್ ಆಗಿ ಅಂತ. ನನಗೆ 9 ನಂಬರ್ ಇಷ್ಟ ಇಲ್ಲ ಗೈಸ್ ನನಗೆ. ಅದಕ್ಕೋಸ್ಕರ ಬಾ. ನಾನು ಅವಳ ಬರ್ತಡೇ ಯಾವತ್ತೂ ಎಷ್ಟು ಯಾವಾಗ? ನಿಂದು ಆಗಸ್ಟ್. ಡೇಟ್ 10. ಕರೆಕ್ಟ್. ಮೈ ಬೆಸ್ಟ್ ಫ್ರೆಂಡ್ ಪಲ್ಲವಿ. ಒಬ್ಳೆ ಬೆಸ್ಟ್ ಫ್ರೆಂಡ್ ಇರೋದು 7th ಸ್ಟ್ಯಾಂಡರ್ಡ್ ಇಂದ ಕೂಡ ಇದಾರೆ ಕಾಲೇಜಲ್ಲಿ. ಈಗ ಇಲ್ಲ, ಬಟ್ ಇವಳೆ ಫಸ್ಟ್. ನಂದು ಕೂಡ ಫಸ್ಟ್ ಬೆಸ್ಟ್ ಫ್ರೆಂಡ್. ಸೊ ಫ್ರೆಂಡ್ಶಿಪ್ ಅಂದ್ರೆ ಏನು ಅಂತ ಮೀನಿಂಗ್ ಗೊತ್ತಾದಾಗಿಂದನೂ ಸೊ ನನ್ನ ಜೊತೆ ಇದ್ದಾಳೆ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಇಲ್ಲ ನೀನು ಬಾಯ್, ನಿನ್ ಬಗ್ಗೆ ಹೇಳ್ತೀನಿ. ನನ್ನ ಮಗ, ನನ್ನ ಫಸ್ಟ್ ಮಗ. ನಾನು ಯಾವಾಗ್ಲೂ ಹೇಳ್ತಿದ್ಲು. ಸ್ಕೂಲಲ್ಲಿ ನಿನ್ಗೆ ಮಗು ಆದ್ರೆ ಅವನೇ ನನ್ನ ಫಸ್ಟ್ ಮಗ ಅಂತ, ನನ್ನ ಚಿಕ್ಕಮ್ಮ ಅಂತ ಕರಿ ಅಂತ. ಇನ್ನೂ ಅವ್ನು ಕರಿತಾ ಇಲ್ಲ. ಇನ್ನು ಇಂದ್ರ ಹಾಯ್. ಸೊ ಗೈಸ್ ಅವಳು ಅಷ್ಟೇ ಕಾಲೇಜಲ್ಲಿ ಹೋದಾಗ ಫಸ್ಟ್ ನಮ್ದು 3 ಜನದ ಗೈಸ್ ಫ್ರೆಂಡ್ಶಿಪ್ ಕ್ರಿಯೇಟ್ ಆಗಿದ್ದು. ಯಾರು? ಇವರು ಪಲ್ಲವಿ ಇದಾರಲ್ಲ, ಅವರ ಮಮ್ಮಿ ಫ್ರೆಂಡ್ ಮಗಳು ಅಂತ ಗೈಸ್. ಹಾಯ್ ಮಾಡಿ ನೀನು. ಹಾಯ್ ಮಾಡು. ಹಾಯ್. ಯಾರಾದ್ರೂ ಕುಂಸ್ಕೊಂಡಿದ್ರೆ ಅವ್ನು ಹೊಟ್ಟೆ ಊರಿ ಬರುತ್ತೆ ಅವನಿಗೆ. ಇದು ಯಾರಮ್ಮ? ವಿಷ್ಣು ಅಲ್ಲಿ. ಬೇಡ ಅನ್ನು ಅಮ್ಮ, ಬೇಡ. ನಾವು ಕಾಲೇಜಲ್ಲಿ ಇದ್ದಾಗ ಗೈಸ್ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ 3 ಜನ ಅಲ್ಲ. ಫಸ್ಟ್ ಟಾಪರ್, ಸೆಕೆಂಡ್ ಟಾಪರ್, ಥರ್ಡ್ ಟಾಪರ್. ಈಗಿಲ್ಲ, ಅವಾಗ ಒಟ್ಟಿಗೆ ಒಂದ್ ಅಂಟಿ ಏನಾದ್ರು UT ಅಥವಾ OT ಇದ್ರೆ ಬಸ್ಸಲ್ಲಿ ಹೋಗ್ಬೇಕಾರೆ ಇಬ್ರು ಕಾಂಪಿಟೇಷನ್ ಮೇಲೆ ಓದ್ಕೊಂತ ಇದ್ವಿ. ಇಲ್ಲ
ಯಾಕೆ ಎತ್ತಂತೆ ನಾನು ಕಾಲೇಜ್ ಬಿಟ್ಟಾಗ ಮತ್ತೆ ಯಾರು ಇಲ್ಲ ಏನು ಶೇರ್ ಮಾಡಕ್ಕೆ ಜೊತೆಲಿ ಹೋಗ್ತಿದ್ವಿ ಅಂತನಾ? ಇವಳಿಗೆ ಎಲ್ಲ ಹೇಳ್ತಾ ಇದ್ದೆ ಅದಕ್ಕೆ. ಹಾಯ್ ತೋರ್ಸಿದೀನಿ ಅಲ್ಲಿ ಆಚೆಗಡೆ ಎಲ್ಲ ನಾಚಿದ್ದಾರೆ. ಹೌದಾ? ಫ್ಯೂಚರ್ ಯೂಟ್ಯೂಬರ್ಸ್ ಎಲ್ರು ಕಾಣದೇ ಇಲ್ಲ. ಎಷ್ಟು ವರ್ಷ ಆದ್ರೂ ಹಂಗೆ ಇರ್ತೀರಾ ನೀವು. ಇವ್ರ ಅಜ್ಜಿ ಗೈಸ್, ಅಜ್ಜಿ ಅಂದ್ರೆ ಯಾರು ನಂಬಲ್ಲ ಇವ್ರನ್ನ. ನಮ್ಮ ಅಮ್ಮ ಎಲ್ರು ಹಂಗೆ ಕೇಳ್ತಾರೆ ಅವ್ರು ನಿಮ್ಮ ಅಮ್ಮನ. ಗೈಸ್ ನಾನು ಪಲ್ಲವಿ ಬರೀ ಕಾಲೇಜ್ ರೀಚ್ ಆಗೋ ಅಷ್ಟರಲ್ಲಿ ನಮ್ಗೆ ಏನ್ ಯೂಟ್ಯೂಬ್ ಕೊಟ್ಟಿರ್ತಾರೋ ಅದೆಲ್ಲಾನು ಓದ್ತೀವಿ. ಕಾಂಪಿಟೇಷನ್ ಮೇಲೆ ಓದ್ತಿದ್ವಿ ಯಾರು ಫಸ್ಟ್ ಅಂತ. ಇಬ್ರಿಗೊಬ್ರು ಇವಾಗ ಇವ್ರಿಬ್ರು ಕಾಂಪಿಟೇಷನ್ ಆತರ ಅಷ್ಟು ಬೇಗ ಮೆಮೊರಿ ಪವರ್ ಇತ್ತು. ಎಲ್ಲರೂ ಕೇಳ್ತಿದ್ರು ನೀವು ಮನೇಲಿ ಓದಲ್ಲ ಬಂದು ಕಾಲೇಜಲ್ಲೇ ಓದ್ತೀರಾ ಅಂತ. ಅಷ್ಟು ಚೆನ್ನಾಗಿ ಓದ್ತಿದ್ವಿ ಗೈಸ್ ನಾವು. ಅಂದ್ರೆ ಕಾಂಪಿಟೇಷನ್ ಮೇಲೆ ಒಂದು ಬಸ್ ಕೆಜಿಯಿಂದ ಫಸ್ಟ್ PU ವರ್ಗೂ ಒಟ್ಟಿಗೆ ಓದಿದ್ದು. ಆಮೇಲೆ ನಾನು ಡ್ರಾಪ್ ಔಟ್ ಆದೆ. ಇವಾಗ ಇವರಿಬ್ರು ಅದೇ ಕಾಲೇಜಲ್ಲೇ ಡಿಗ್ರಿ ಮಾಡ್ತಿದ್ದಾರೆ. ನಾವಿಬ್ರು ಪಲ್ಲವಿ ಮಾವ ಇವರು ಈ ಕಡೆ ಬನ್ನಿ ಕಾಣ್ತಾ ಇಲ್ಲ. ಇಲ್ಲಿ ಇವತ್ತು ಇವಳ ಬರ್ಡೇ ಅಷ್ಟೇ ಅಲ್ಲ ದೇವ್ರು ಕೂಡ ಇದೆ. ಸ್ವಲ್ಪ ಹಿಂದ ಬಾ. ನೋಡಿ ಗೈಸ್ ಅವ್ರು ದೇವ್ರು ಕೂಡ ಕುಣಿಸಿದಾರಲ್ವಾ. ಎಲ್ಲ ಬನ್ನಿ ಊಟಕ್ಕೆ. ಏನ್ ಸ್ಪೆಷಲ್ ಮಾಡ್ಸಿದ್ಯಾ? ಮಟನ್. ಹಾಯ್ ಮಾಡಿ ಅಂಕಲ್. ಹಾಯ್ ಫುಲ್ ಸ್ಟ್ರಿಕ್ಟು. ಮತ್ತೆ ಹಾಯ್ ಫೇಮಸ್ ವ್ಲಾಗರ್ ನನ್ನ ಬೆಸ್ಟ್. ಹಾಯ್ ಅನ್ನಿ. ಹಾಯ್ ಅನ್ನಿ. ಅವ್ರ ಬ್ಲಾಗ್ ಇಬ್ರು ಹಸ್ಬೆಂಡ್ ಅಂಡ್ ವೈಫ್. ಶಾಕ್ ಆಗ್ಬಿಟ್ಟಿದ್ರು ಅವ್ರು. ಎಲ್ಲ ಹಾಯ್ ಮಾಡ್ಬೇಕು ನಾನು. ಅವ್ರ ಪಾಪ ಗೊತ್ತಿಲ್ವಲ್ಲ ಅಷ್ಟೇ. ಅಷ್ಟೇ. ಫ್ರೆಂಡ್ ಮಗುವಾಗಿದೆ ಈಗ ವ್ಲಾಗ್ ಮಾಡ್ತಾಳೆ ನೋಡ್ತೀರಾ? ಥ್ಯಾಂಕ್ಸ್ ಅಂಕಲ್. ಥ್ಯಾಂಕ್ಸ್. ಇಲ್ಲ ಬಂದಿಲ್ಲ, ಕ್ರಿಕೆಟ್ ಆಡಕ್ ಹೋಗಿದ್ದೆ. ಅವರು ಗೊತ್ತಾ ನೋಡ್ತಾರಂತೆ. ನಾನ್ ಕಿರ್ಸ್ತಿದ್ನಂತೆ ಗೈಸ್. ನಾನ್ ಕಿರ್ಸ್ತೀನಿ. ಫಸ್ಟ್ ಡೇ ಅವಳನ್ನ ನೋಡಿದಾಗ ನಂಗೆ ಡೌಟ್ ಇತ್ತು ಅವಳು ಕಾವ್ಯನ ಏನು ಅಂತ. ಆಮೇಲೆ ನಿಲ್ಸ್ಬಿಟ್ಟು ಅವಳ ಹೆಸರು ಕೇಳಿದ್ದೆ ಕಾವ್ಯನ ಅಂತ. ಫಸ್ಟ್ ಕೇಳಿದ್ದು ಇವಳ ಹೆಸರು ನಂಗೆ ಇವಳು ನಾನು ತುಂಬಾ ದೊಡ್ಡವಳು ಅನ್ಕೋಬಿಟ್ಟಿದ್ದೆ ಕಾವ್ಯನ. ಆಮೇಲೆ ತುಂಬಾ ಏನೋ ಡಿಗ್ರಿ ಎಲ್ಲ ಕಂಪ್ಲೀಟ್ ಆಗೋಗ್ಬಿಟ್ಟೈತೆ ಅನ್ಕೊಂಡೆ. ನೋಡಿದ್ರೆ PU ಬಂದಿದ್ಲು. ಅವಾಗ ಇವಳ ಕೇಳಿದಾಗ ಅವ್ಳು ಓಕೆ ಇವಳೇ ಕಾವ್ಯ ಅಂತ ಅವಾಗ ಗೊತ್ತಾಯ್ತು. ನಾನು ನನ್ನ ಫ್ರೆಂಡು ರೀಲ್ಸ್ ಕಳ್ಸಿ ಅಜ್ಜಿ ಇವಳೇ ನೋಡಿ ಇವಳೇ ಕಾವ್ಯ ಅಂತ ಹೇಳ್ಬಿಟ್ಟು ಫುಲ್ ನಮ್ಗೊಂಥರ ಹೆಂಗೆ ಅಂದ್ರೆ ಫುಲ್ ಸೆಲೆಬ್ರಿಟಿ ತರ ಫೀಲ್ ಮಾಡ್ತಾ ಇದ್ವಿ. ನಾನು ಸೆಲೆಬ್ರಿಟಿ ಪಕ್ಕ ಇರೋ ಫ್ರೆಂಡ್. ಒಂದು ದಿವಸ ಫುಲ್ ಒಬ್ಳು ಜೊತೆ ಜಗಳ ಆಡಲು. ಅವಾಗಿಂದ ಇವಳು ಸೈಲೆಂಟ್ ಹುಡುಗಿ ಎಲ್ಲ ಫುಲ್ ಜೋರು ಅಂತ ಅಂದ್ಬಿಟ್ಟು ಫಸ್ಟ್ ಡೇನೆ ಕಾಲೇಜಲ್ಲಿ ಎಂಟ್ರಿ ಆಗಿದ ತಕ್ಷಣ ದೊಡ್ಡ ಜಗಳ ಅಲ್ಲ. ನಾನು ನಾವಿಬ್ರು ಒಂದು ಡ್ಯಾನ್ಸ್ ಮಾಡಿದ್ವಿ. ಸಣ್ಣ ವಿಷಯಕ್ಕೆ ಫುಲ್ ಜಗಳ ಆಡಿದ್ವಿ. ಅಪ್ಪ ಇವಳ ಜೊತೆ ಹೋಗೋದ್ ಬೇಡ ಫುಲ್ ಇವಳು ಜಗಳ ಗಂಟಿ ಅಂದ್ಬಿಟ್ಟು ಸುಮ್ಮನೆ ಇದ್ವಿ. ಆಮೇಲೆ ಮಾತಾಡಿದಾಗ ಗೊತ್ತಾಯ್ತು ತುಂಬಾ ಫ್ರೆಂಡ್ಲಿ ಅವಳು ಅಂತ. ಆಮೇಲಿಂದ ಎಲ್ಲರೂ ನಾನು ಹೇಳಿದ್ದೆ ಇವ್ರಿಗೆ ನಾವು ಸ್ಕೂಲ್ ಒಟ್ಟಿಗೆ ಆಯ್ತು, ನೆಕ್ಸ್ಟ್ ಕಾಲೇಜ್ಗೆ ಒಟ್ಟಿಗೆ, ಡಿಗ್ರಿನೂ ಒಟ್ಟಿಗೆ ಓದಿ ನಾವಿಬ್ರು ಒಂದೇ ಕೆಲ್ಸಕ್ಕೆ ಹೋಗಿ ಒಂದೇ ತರ ಡ್ರೆಸ್ ಹಾಕೋಬೇಕು, ಒಂದೇ ತರ ವಾಲೆ ಹಾಕೋಬೇಕು, ಒಂದೇ ತರ ಲಿಪ್ಸ್ಟಿಕ್ ಹಾಕೋಬೇಕು, ಒಂದೇ ಕಡೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ. ಆದ್ರೆ ಅವಳಿಗೆ ಗೌರ್ಮೆಂಟ್ ಜಾಬ್ ತಗೋಬೇಕು ಅಂತ ಡ್ರೀಮ್ ಇತ್ತು ಗೈಸ್. ಬಟ್ ಇವಾಗ ಗೌರ್ಮೆಂಟ್ ಜಾಬ್ಗಿಂತ ಜಾಸ್ತಿ ಇನ್ಕಮ್ ಬರೋ ಜಾಬ್ ಸಿಕ್ಕಿದೆ. ಅಲ್ಲೋಡಲ್ಲಿ ಯಾರು ಬಂದಿದ್ದಾರೆ? ಇವಾಗ ಬಂದಿದ್ದಾಳ ಹಂಗೆ ಅವರೆಲ್ಲ ದೊಡ್ಡವರು. ಅವ್ರ ದೇವ್ರಿದ್ದು ಮತ್ತೆ ದೇವ್ರ ಮನೆ ನೋಡಿ ದೇವ್ರ ಸಕ್ಕತ್ತಾಗಿ ಅಲಂಕಾರ ಮಾಡಿದ್ದೀರಾ. ಇದು ನನ್ನ ಫೇವ್ರೆಟ್ ಪಾರ್ಟ್. ನಾನು ಯಾವಾಗ ಪ್ರತಿ ಗುರುವಾರ ಪೂಜೆ ಮಾಡ್ತೀನಿ. ರಾಘವೇಂದ್ರ ಸ್ವಾಮಿ ರಾಯನಿಗೆ ಇದು ಪೂಜೆ ಮಾಡಿರೋದು ಇವತ್ತು ಮಾಡಿರೋದು. ಸೂಪರ್ ಸಕ್ಕತ್ತಾಗಿ ಕುಣಿಸಿದ್ದೀರಾ. ಥ್ಯಾಂಕ್ ಯು. ಎಲ್ಲ ನೀವೆಲ್ಲ ಒಂದಿನ ನಮ್ಮ ಮನೆಗೆ ಬನ್ನಿ ನೋಡಿ. ನಮ್ಮ ಸಬ್ಸ್ಕ್ರೈಬರ್ಸ್ 5 ಲಕ್ಷ ಬರ್ತಾರೆ. 5 ಲಕ್ಷ ಜನ ಎಲ್ಲಿ ಕುಣಿಸ್ತೀಯಾ? 5 ಲಕ್ಷ ಜನ ಎಲ್ಲಿ ಕುಣಿಸ್ತೀಯಾ? ಮಾಡೋಣ ಬಿಡು. ಎಲ್ಲರಿಗೂ ಒಂದು ಚಾಕ್ಲೇಟ್ ಕೊಟ್ಟರು ಸಾಕಲ್ವಾ? ನಿಮ್ಮಷ್ಟಿಲ್ಲ ಆದ್ರೂ ಏನೋ ನಿಮ್ಮಿಂದ ಸ್ವಲ್ಪ. ಹಂಗೇನಿಲ್ಲ. ಆ್ಯಂಡ್ ಎಲ್ಲ ಒಳ್ಳೇದಾಗ್ಲಿ. ಒಳ್ಳೆ ಕೆಲ್ಸಕ್ಕೆ ಕೈ ಹಾಕಿದ್ಯಾ. ನಾಳೆನೇ ಇದೆ. ನಾಳೆ ಸ್ವೀಟ್ ತಗೊಂಡು ನಮ್ಮ ಮನೆಗೆ ಬರ್ತಾಳಂತೆ. ಅದಕ್ಕೆ ಇನ್ನೂ ಬೇಗ ಕಾಯ್ತೀನಿ. ಇವತ್ತು ನನ್ನ ಬರ್ಡೇ ಅನ್ನೋದಕ್ಕಿಂತ ನಾಳೆ ಒಳ್ಳೆ ಗುಡ್ ನ್ಯೂಸ್ ಇದೆ ಅನ್ನೋದಕ್ಕೆ ಜಾಸ್ತಿ ಖುಷಿ ಆಗ್ತದೆ. ಇಲ್ಲ ಅಷ್ಟೇ. ಆ ಥರ ಗುಡ್ ನ್ಯೂಸ್ ಅಲ್ಲ ಗೈಸ್. ಇಲ್ಲ ಇವನು ಆಲ್ರೆಡಿ ಒಂದು ಕೆಲಸ ಶುರು ಮಾಡ್ತಾನೆ. ಏನನ್ನ ಅಮುಕ್ ಬಿಟ್ಟೆ ಹಾಳು ಮಾಡ್ಬೇಡ. ಅದು ಆನ್ ಇಲ್ವಲ್ಲ. ಇಲ್ವಾ? ಯಾಕೆ ಆನ್ ಆಗಿಲ್ವಲ್ಲ? ಆನ್ ಆಗಿದ್ರೆ ಏನಾದರೂ ಆಗ್ತಿತ್ತಲ್ಲ. ಎಷ್ಟು ಪರ್ಸೆಂಟೇಜು? ನಂದು ಸೆಕೆಂಡ್ PU ಅಲ್ಲಿ 93.85 ಬಂದಿದೆ. ನಿಂದು 95. ನಾನು ಇದ್ದಿದ್ದು ಎಷ್ಟು ಬರ್ಬೋದಿತ್ತು? 90 ಪ್ಲಸ್ ಇರ್ತದೆ. 90 ಪ್ಲಸ್ ಬರ್ತಾ ಇದೆ ಗೈಸ್. ನೋಡಿ ಇವಳು ಕೂದಲು ಎಷ್ಟು ಉದ್ದ ಇದೆ ಅಂತ ಹೇಳಿ. ತಿರ್ಗೀಗ ಕಟ್ ಮಾಡಿಸ್ತಾ ಮತ್ತೆ. ಮೊನ್ನೆ ಇಷ್ಟು ಉದ್ದ ಕಟ್ ಮಾಡಿಸಿದ್ದೆ. ಉದ್ದ ಕೂದಲು ಲಾಂಗ್ ಹೇರ್ಸ್ ನಂಗೆ ಇಷ್ಟ. ಏನು ಹಾಕಲ್ಲ ನಾನು. ಜಸ್ಟ್ ಕೇಳ್ಬಿಡಿ. ಎಣ್ಣೆ ಎರಡು ಮಿಕ್ಸ್ ಮಾಡಿ. ಹೇರ್ ಕೇರ್ ಕೂಡ ಹೇಳ್ಬಿಟ್ಲು. ಹೇರ್ ಕೇರ್ ಶಾಂಪೂ ಏನಾಗ್ತಿ ಹೇಳು. ಶಾಂಪೂ
ಡವ್ ಶಾಂಪು ಹಾಕ್ತೀನಿ. ಇದು ಮಟನ್ ಅಲ್ಲ ಇದು ಬೋಟಿ. ಬೋಟಿ ಬೋಟಿ ತಿನ್ನಲ್ಲ. ನಾನು ತಿನ್ನೋದು ಮಟನು ತಿನ್ನಲ್ಲ, ನಾನು ಬರೀ ಚಿಕನ್ ತಿನ್ನೋದು. ಚೆನ್ನಾಗಿದೆ, ನೈಸ್. ಮುದ್ದೆ, ಕಬಾಬ್, ಮೊಟ್ಟೆ, ಬೋಟಿ, ಸಾಂಬಾರ್, ಅನ್ನ, ರೈಸ್. ಇನ್ನೂ ಹಾಕಿಲ್ಲ, ಹಾಕ್ತಾರೆ. ಹಾಂ ಸರಿ. ಚೆನ್ನಾಗಿದೆಯಾ? ತಿನ್ನು. ಹಾಯ್ ಹಾಯ್ ಮಾಡಿ ವಿಷ್ಣು. ಜಸ್ಟ್ ನಾವು ಊಟ ಮಾಡ್ಕೊಂಡು ಬಂದ್ವಿ. ಊಟ ಮಾಡ್ಕೊಂಡು ಬಂದು ಈಗ ಅರ್ಶನ ಕುಂಕುಮ ಕೊಡ್ತಿದ್ದಾರೆ. ತಗೋಬಾ, ಡ್ರೆಸ್ಸೇ ಚೇಂಜ್ ಮಾಡ್ಬಿಟ್ಲ ಗೈಸ್. ಇಂದ್ರ ಪಾಪ ನಾವು ಊಟ ಮಾಡೋರ್ಗು ಕೇರ್ ಮಾಡಿದ್ದಾಳೆ. ಥ್ಯಾಂಕ್ಸ್ ಇಂದ್ರ, ಊಟ ಮಾಡೋರ್ಗು. ಅವ್ನು ಸ್ವಲ್ಪನೂ ಕೆಳಗೆ ಬಿಟ್ಟಿಲ್ಲ ಅವಳು. ಫಸ್ಟ್ ಟೈಮ್ ಒಂದು ಇಷ್ಟೊತ್ತವರೆಗೂ ಇದ್ದಿದ್ದು ನನ್ನ ಜೊತೆ. ಒಂದೇ ಒಂದು ಚೂರು ಆಟ ಮಾಡಿಲ್ಲ, ಫುಲ್ ಸೈಲೆಂಟ್ ಆಗಿ ನಾನು ಆಡೋ ಮಾತೆಲ್ಲ ಕೇಳಿಸ್ಕೊಂತ ಇಲ್ಲ ಅವನು. ಅವನು ಅಡ್ಜಸ್ಟ್ ಆದ್ರೆ ನೆಕ್ಸ್ಟ್ ನಿನ್ ಜೊತೆ ನನ್ನ ಹತ್ರನೇ ಬರಲ್ಲ ಗೊತ್ತಾ ಅವನು. ಪಲ್ಲವಿ ಯಾವಾಗಲೂ ಕರೆಗೆ ಹೋಗಿಲ್ಲ, ಬರ್ಲಿಲ್ಲ. ಫಸ್ಟ್ ಟೈಮ್ ಕೊಡ್ತಾ ಇರೋದು ಅವ್ಳು ಮದ್ವೆ ಆದ್ಮೇಲೆ. ಆಕ್ಚುಲಿ ನನ್ಗೆ ಇದೆಲ್ಲ ತುಂಬಾ ಇಷ್ಟ ಗೊತ್ತಾ. ಏನ್ ಗೊತ್ತಾ, ನಾವು ಇಂಗ್ಲಿಷ್ ಮಾತಾಡ್ತೀವಲ್ವಾ, ಅದು ತುಂಬಾ ಜನ ಅದು ಅವ್ರಿಗೆ ಏನನ್ಸುತ್ತೆ ಗೊತ್ತಾ, ಜಾಸ್ತಿ ವರ್ಡ್ಸ್ ಯೂಸ್ ಮಾಡ್ತಾ ಇರ್ತೀವಲ್ವಾ, ಅದು ಓವರ್ ಅನ್ಸುತ್ತೆ. ಬಟ್ ನಮ್ ಸ್ಕೂಲಲ್ಲಿ ನಮ್ಗೆ ಹಂಗೆ ಅರ್ಧಂಬರ್ಧ ಇಂಗ್ಲಿಷ್. ಯಾಕೆ ಅಂತಂದ್ರೆ ಸ್ಕೂಲಲ್ಲಿ ಫೈನ್ ಆಗ್ತಿದ್ರು ಅಲ್ವಾ. ಇರು, ಆದ್ರೂ ನಾವು ಕನ್ನಡ ಮಾತಾಡ್ತೇವೆ. ಇಂಗ್ಲಿಷ್ ಅಲ್ಲೇ ಮಾತಾಡ್ಬೇಕಿತ್ತು ಗೈಸ್. ಒಂದೊಂದ್ ಪದ ಕನ್ನಡ ಮಾತಾಡಿದ್ರು ಫೈನ್ ಆಗ್ತಿದ್ರು, ಅದು ಅಭ್ಯಾಸ. ಕನ್ನಡ ಮಾತಾಡಿದ್ರೆ ಫೈನ್ ಆಗ್ತಿದ್ರು ಗೈಸ್. ಅದಕ್ಕೋಸ್ಕರ ಅವಾಗ ಒಂದೊಂದು ಇಂಗ್ಲಿಷ್ ಬರುತ್ತೆ, ಅದಕ್ಕೆ ಇಂಗ್ಲಿಷ್ ಎಲ್ಲ ಉಟ್ಬಿಟ್ಟಿದ್ದೀರಾ ಅಂತ ಕಮೆಂಟ್ ಆಗ್ತಾರೆ. ಓಕೆ, ಹೋಗಿ ಬರ್ತೀನಿ. ಆಟೋ ಬಂದಿದೆ. ಇಲ್ಲ, ನಮ್ಮ ದೊಡ್ಡಮ್ಮಂಗೆ ತೋರಿಸ್ತಿದ್ದಾರೆ. ಹೋಗ್ಬಿಟ್ ಬಾ, ಎಲ್ಲ ಒಳ್ಳೇದಾಗ್ಲಿ, ಬೇಗ ಬಾ. ನಾಳೆ ಬರ್ತೀನಿ ಅಂತ ಹೇಳಿದ್ರೆ ನೋಡೋಣ. ಸ್ವೀಟ್ ಕೊಡೋಕ್ಕೋಸ್ಕರ ಬರ್ತೀನಿ. ನಾಳೆ ಇಲ್ಲಾಂದ್ರೆ ನಾಡಿದ್ದು ಬರ್ತೀನಿ ಆಯ್ತಾ. ನಿನಗೆ ಕೊಡೋಕ್ಕಾಗಲ್ಲ, ಬಟ್ ಸ್ಕೂಲಿಗೆ ಕಟ್ ಕಳಿಸ್ತೀನಿ. ಓಕೆನಾ? ಹುಷಾರು, ಬಾಯ್. ಬಾಯ್ ಬಾಯ್, ಟೇಕ್ ಕೇರ್. ಎಲ್ಲ ಒಳ್ಳೇದಾಗ್ಲಿ. ಹಂಗೆ ಬರ್ತಾರೆ ನಮ್ಮ ಮನೆಗೆ. ಓಕೆ, ಮತ್ತೆ ಸಿಗ್ತೀನಿ. ಬಾಯ್ ಬಾಯ್, ಟಾಟಾ. ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನಲ್ ಇಲ್ಲ, ಇವಳದನ್ನ ಸಬ್ಸ್ಕ್ರೈಬ್ ಮಾಡಿ. ಅವಾಗ ಬರ್ತೀನಿ. ಓಕೆ ಗೈಸ್, ಈಗಲೇ ಎಂಡ್ ಮಾಡಲ್ಲ. ನನ್ನ ಗಂಡನ ಸ್ವಲ್ಪ ತೋರಿಸಿ ಎಂಡ್ ಮಾಡ್ತೀನಿ ಆಯ್ತಾ. ಬಾಯ್ ಬಾಯ್ ಬಾಯ್. ಆಟೋ ಬಂತು. ಬಾಯ್ ಗೈಸ್, ಮನೆಗೆ ಹೋಗಿ ಸಿಗ್ತೀನಿ. ಹಾಯ್ ಮಾಡಿ, ಹಾಯ್ ಅಂತ ಹೇಳಿ. ಹಾಯ್. ಇವರು ಪಾಪುನ ಕರ್ಕೊಂಡು ರ್ಯಾಪಿಡೋ ಮಾಡ್ತಿದ್ದಾರೆ ನೋಡಿ. ಹಾಯ್ ಮಾಡು, ಹಾಯ್ ಮಾಡು. ಹಾಯ್ ಅನ್ನು ಇವನ್ ಹಾಯ್ ಅಂತ. ಸೊ ಪಾಪುನ ಕರ್ಕೊಂಡು ಇವ್ರು ರ್ಯಾಪಿಡೋ ಮಾಡ್ತಿದ್ದಾರೆ ಗೈಸ್. ಹಿಂದೆಗಡೆ ಕುಂಚ್ಕೊಂಡಿದ್ದಾರೆ ಅವರು. ಯಾವ ಊರು? ಯಾದಗಿರಿ. ಯಾದಗಿರಿ ನೋಡಿ ಗೈಸ್. ಅವ್ರದ್ದು ಬೆಂಗಳೂರಲ್ಲೇನ ಇರೋದು? ಅಂದ್ರಳ್ಳೇನೇನ ನಿಮ್ದುನು? ಅವ್ರ ಮಗಳ? ಅಣ್ಣನ ಮಗಳು. ರ್ಯಾಪಿಡೋ ಕರ್ಕೊಂಡು ಮಾಡ್ತಿದ್ದಾರೆ. ಬರ್ತೀನಿ ಅಂತ ಹಠ ಮಾಡಿದ್ರಾ? ಅವ್ರು ನಿನ್ ಜೊತೆ ಬರ್ತೀನಿ ಅಂತ ಹಠ ಮಾಡಿದ್ರಾ? ಈಗ ನಾವು ಮನೆಗೆ ಹೋಗಿ ಸಿಗ್ತೀವಿ. ಹೆಸರು ನಿಮ್ದು? ಮಹೇಶ್. ಥ್ಯಾಂಕ್ ಯು ಅಣ್ಣ. ಬಾಯ್. ಮಹೇಶ್ ಅಂತೇಳಿ, ಯಾದಗಿರಿ. ಥ್ಯಾಂಕ್ಸ್. ಬಾಯ್ ಪಾಪು. ಬಾಯ್ 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 ಮಾಡು. ಬಾಯ್. ಸರಿ, ನಡಿ, ಸಾಕು ನಡಿ. ನಡಿ ಗೈಸ್, ಈಗ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಅಮ್ಮನ ಮನೆಯಿಂದ ನಮ್ಮ ಮನೆಗೆ ಹತ್ರ ಅಲ್ವಾ, ರೀಲ್ಸ್ ಮಾಡಬೇಕು ಗೈಸ್, ರೆಡಿ ಆಗಬೇಕು. ಸೊ ಇಂದ್ರನಿಗೂ ಕೂಡ ಅಲ್ಲಿವರೆಗೂ ಡ್ರಾಪ್ ಕೊಟ್ಟಂಗೆ ಆಗುತ್ತೆ. ಬೇಡ ನೋಡ್ದ ಏನೋ ಮಾತಾಡ್ತವನು ಅವನ್ಗವನೇ. ಅದಕ್ಕೆ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬಾ ದಿವಸ ಆದ್ಮೇಲೆ ಟೈಮ್ ಸ್ಪೆಂಡ್ ಮಾಡಿದೀವಲ್ಲ ಜೊತೆಗೆ. ಸ್ಕೂಲಲ್ಲಿ ಬಿಟ್ರೆ, ಕಾಲೇಜಲ್ಲಿ ಬಿಟ್ರೆ ಇವತ್ತು ಇಷ್ಟೊತ್ತು ಸಿಕ್ಕಿದ್ದು. ಅವ್ಳ ಮನೆಗೆ ಹೋದಾಗ್ಲೂ ಒಂದ್ ಸ್ವಲ್ಪ ಅಷ್ಟೇ ಇದ್ದಿದ್ದು ನಾವು. ಬರ್ಡೇಗೆ ಬಂದಿಲ್ಲ ಗೈಸ್, ನನ್ನ ಮಗನ ಬರ್ಡೇಗೆ ಬರೋದಕ್ಕಾಗ್ಲಿಲ್ಲ. ಏನಕ್ಕೆ? ಸಂಜೆ ಲೇಟ್ ಇತ್ತಲ್ಲ, ಈ ಮನೆ ನಮ್ಮನೆಯಿಂದ ಸ್ವಲ್ಪ ದೂರ. ಅದಕ್ಕೆ ಮಹಾಲಕ್ಷ್ಮಿ ಲೇಔಟ್, ನಮ್ ಕಾಲೇಜ್ ಹತ್ರ ಇರೋದು ನಮ್ಮನೆ. ಹಿಂಗೆಲ್ಲ ನಾನು ರೀಲ್ಸ್ ಅನ್ಕೋಬಿಟ್ಟಿನಿ ಗೈಸ್. ಇದು ರಸ್ಬೇರಿ ಫ್ಲೇವರ್, ಸ್ಟ್ರಾಬೆರಿ ಅಂತ ಹೇಳ್ಬಿಟ್ಟೆ ಆಲ್ರೆಡಿ. ರಸ್ಬೇರಿ ತಿನ್ನಲ್ಲ, ಏನಿಲ್ಲ, ಸುಮ್ಮನೆ ಕಿರಿಸ್ತಾನೆ ಗೈಸ್. ನನಗೆ ತಿನ್ನೋದು ಬಿಡಲ್ಲ. ಸಖತ್ತಿದೆ. ಮಿಲ್ಕಿ ಮಿಸ್ಟ್ ಅವ್ರದ್ದು, ಟ್ರೈ ಮಾಡಿ, ಚೆನ್ನಾಗಿದೆ. ಈಗ ಆಲ್ರೆಡಿ ನೈಟ್ ಆಗಿದೆ. ನಾವು ಅಲ್ಲಿ 4 ಗಂಟೆಗೆ ಬಂದ್ವಿ. ಮತ್ತೆ ಆಮೇಲೆ ಇವಾಗ ಜಸ್ಟ್ ತಿಂದು ಮತ್ತೆ ತಿನ್ನೋಕೆ ಹೋಯ್ತವಳೆ ಅಂತ ಅನ್ಕೋಬೇಡಿ. ಇವಾಗ ನಾವು ಜಸ್ಟ್ ತಿಂದ್ಬಿಟ್ಟು ಇವಾಗ ನಾನು, ಭೂಮಿ ಮತ್ತೆ ರಂಜು, ಭೂಮಿ ಸೊ ಗೋಲ್ಗುಪ್ಪ ತಿನ್ನಕ್ಕೆ ಅಂತ ಹೇಳಿ ಹೋಗ್ತಾ ಇದೀವಿ. ಸೊ ಗೋಲ್ಗುಪ್ಪ ತಿನ್ಕೊಂಡು ಬರ್ತೀವಿ ಗೈಸ್. ತಿನ್ಕೊಂಡು ಗೋಲ್ಗುಪ್ಪ ತಿನ್ಕೊಂಡು ಬರ್ತಾ ತೋತಾಪುರಿ ಮಾವಿನಕಾಯಿ ಹಾಗೂ ಕ್ಯಾಂಡಿ ಐಸ್ ತಂದಿದ್ದೀವಿ ಗೈಸ್. ಸಖತ್ತಾಗಿರುತ್ತೆ ಇದು. ತಗೋ ತಿನ್ನು. ರಂಜು
ಇದಂತೂ ಸಕ್ಕತ್ತಾಗಿತ್ತಲ್ಲ. ಅರ್ಧ ಆಲ್ರೆಡಿ ಅಲ್ಲೇ ತಿನ್ಕೊಂಡು ಬಂದ್ವಿ ನಾವು. ಇಲ್ಲಿ ಯಾರ್ದೋ ನಂಬರ್ ಕಾಣ್ತಿದ್ವಿ, ಯಾರ್ದು ಅಂತ ಗೊತ್ತಿಲ್ಲ, ಪೇಪರಲ್ಲಿ ಬರೆದು ಬಿಟ್ಟಿದ್ದಾರೆ. ಕವರ್ ಮಾಡ್ತೀನಿ. ಪಾಪ ಯಾರ್ದೋ ಏನೋ ನಂಬರು ಅಲ್ಲ. ಮಿಲ್ಕಿ ಮಿಸ್ಟು ಆಮ ಕೊಡು. ಬಿಸಣ ಒಳ್ಳೆ ಗೋಲ್ಗುಪ್ಪ ಸಕ್ಕತ್ತಾಗಿರುತ್ತೆ ಗೈಸ್. ಇಡೀ ಗ್ರೂಪಲ್ಲಿ ಗೋಲ್ಗುಪ್ಪ ತಿನ್ಕೊಂಡು ಮಾವಿನಕಾಯಿನೂ ಅಷ್ಟೇ ತುಂಬ ಚೆನ್ನಾಗಿದೆ, ಐಸ್ ಅಷ್ಟೇ ತುಂಬ ಚೆನ್ನಾಗಿದೆ. ಹೋಗಿದ್ದಕ್ಕೂ ಕೂಡ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಆಯಿತಾ? ನಿನಗಾಯ್ತಾ? ಮುಖ ತೋರಿಸಲ್ಲ. ಹಾಂ ಓಕೆ. ನೋಡಿ ಗೈಸ್, ವಿಷ್ಣು ನೋಡಿ ಚೆನ್ನಾಗಿ ತಿಂತೇನೆ. ತಿನ್ಬೇಡ, ಕೊಡು. ಭೂಮಿ ಕೊಡು, ಅತ್ತೆದ್ ಕೊಡು. ತಿನ್ನೋದಿರ್ಲಿ, ಮೈಯೆಲ್ಲ ಮಾಡ್ಕೊತಾನದ. ಅಲ್ಲ ನೋಡು ಎಷ್ಟು ಕೋಲ್ಡ್ ಆಯ್ತಂತ ತುದಿಲಿ ಹೆಂಗೆ ಕುಡಿದು ತೋರಿಸ್ತಾ ಇದ್ದ ನಂಗೆ ಇಲ್ಲಿ ಕಡೆ. ಹಾಲು ಕುಡಿಯೋ ರೀತಿ ಕುಡಿತಾವ ನನ್ನ ಐಸ್ನ. ವಿಷ್ಣು ಬಟ್ಟೆ ಒಳಗೆಲ್ಲ ಸೋರ್ಸ್ಕೊಬೇಡ. ಈಗೇನು ಜಸ್ಟ್ ಬಟ್ಟೆ ಚೇಂಜ್ ಮಾಡಿ ನಾನು. ನೀನೇನು ದೃಷ್ಟಿ ಆಗುತ್ತೆ, ಬೇಡ ಸಾಕು ತಿನ್ನೋ ತೋರಿಸಿದ್ದು. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಬೆಳಗ್ಗೆ ಮಾತಾಡ್ಬೇಕು ಅನ್ಕೊಂಡಿದ್ದೆ, ಬಟ್ ಅರ್ಜೆಂಟ್ ಫೋನ್ ಮಾಡಿದಾಗ ಹೋಗ್ಬಿಟ್ಟೆ ಕ್ರಿಕೆಟ್ ಆಡಕ್ಕೆ ಹೋಗಿದ್ದೆ. ಇನ್ನೆಲ್ಲ ಹೋಗೋಣ, ಇನ್ನೇನು ಕ್ರಿಕೆಟ್ ಆಡಕ್ ಹೋಗ್ಬಿಟ್ಟಿದ್ನ, ಟೈಮ್ ಆಗ್ಬಿಟ್ಟಿತ್ತಂತ. ಇನ್ನೊಂದು ನಮ್ಮ ಹುಡುಗಿಯವ್ರ ಫ್ರೆಂಡ್ ಅವ್ರದ್ದು ಬರ್ತ್ಡೇ ಇತ್ತು, ಪಾಪ ಕರೆದಿದ್ರು, ಬರಕ್ಕಾಗ್ಲಿಲ್ಲ. ಇವತ್ತು ಬೇಜಾರಾಗ್ಬಿಟ್ರೆ ಇಲ್ಲಿಂದ ವಿಶ್ ಮಾಡ್ತಾ ಇದೀನಿ, ಹ್ಯಾಪಿ ಬರ್ಡೇ, ಗಾಡ್ ಬ್ಲೆಸ್ ಯು. ಅನ್ನಕ್ ಬರಲ್ಲ, ಅಡ್ಜಸ್ಟ್ ಮಾಡ್ಕೊಳ್ರಿ ಗೈಸ್. ಆದ್ರೆ ಏನೇನ್ ಬೇಜಾರ್ ಅಂದ್ರೆ ನಂಗೆ ಮಟನ್ ಊಟ ಅಂದ್ರೆ ತುಂಬಾ ಇಷ್ಟ, ಓಕೆನಾ. ಮಿಸ್ ಮಾಡ್ಕೊಂಡೆ ಅನ್ನೋದೇ ಅರ್ಧ ಕೊರಗ್ತಾ ಇದೀನಿ ಇವಾಗ ಮನೆಗೆ ಬಂದ್ಮೇಲೆ. ಅವಳು ತೋರ್ಸ್ತಾಳ ಬಿಡಿ ಎಲ್ಲ ನೋಡಿ ಹೊಟ್ಟೆ ಉರಿತಿತ್ತು, ಹೊಟ್ಟೆ ಉರಿತಿತ್ತು. ನಾನು ಯಾವತ್ತಾಗ್ಲಿ ಯಾರು ಕರೆದ್ರೆ ಮಿಸ್ ಮಾಡ್ತಿರ್ಲಿಲ್ಲ, ಏನೋ ಮಿಸ್ ಆಗ್ಬಿಡ್ತಿಲ್ಲಿ, ಹೋಗ್ಲಿ ಬಿಡು ಅಂತ ಸುಮ್ಮನೆ ಆಗ್ಬಿಟ್ಟಿದೀನಿ ಇವಾಗ. ಅದ್ರ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಬೇಜಾರಾಗುತ್ತೆ ಹಂಗೆ. ಏನಾರು ಮಾತಾಡಿ ನೀವು. ಮೇಡಮ್ ಅವರು ತಿಳ್ಸು. ಮೇಡಮ್ ಅವ್ರು ನಮ್ಮ ಮೇಲೆ ಗರಂ ಆಗ್ಬಿಟ್ಟಾರೆ, ಯಾಕಂದ್ರೆ ಬೆಳಗ್ಗೆ ಹೋದ ಇವಾಗ ಬಂದಿದ್ದೀನಲ್ಲ ಅನ್ನೋದು ಅವಳಿಗೆ ಬೇಜಾರು. ಇರ್ಲಿ ಬಿಡು, ಬೆಳಿಗ್ಗೆ ಹೋದ ನೀವೇ ಬಂದಿದ್ದೆ ಅನ್ನೋದಲ್ಲ ಬೇಜಾರು ನನಗೆ. ನೀನು ಬ್ಲಾಗ್ ಮಾಡಕ್ ಬರ್ತಾನಲ್ಲ ಅದೇ ಬೇಜಾರು. ತಪ್ಪ ಕಾಣದ್ ಗೊತ್ತಾಗ್ತದೆ. ಇಲ್ಲ ಗೈಸ್, ಇವಳು ಅಂತಲೇ ಬ್ಲಾಗ್ ಮಾಡಕ್ ಬರ್ತಾ ಇಲ್ಲ ಅಂತ. ಇಲ್ಲ ಗೈಸ್, ಬ್ಲಾಗ್ ಮಾಡಾಕ್ಬೇಕು ಅಂತ ನಾನು ರೆಡಿ ಆಗಿರ್ತೀನಿ, ಬಟ್ ಯಾವ್ದಾರು ಒಂದು ವಿಷಯ ಫೋನ್ ಬಂದಿರುತ್ತಾ, ನಾನು ಅಲ್ಲಿಗೆ ಹೊಂಟೋಗ್ಬಿಡ್ತೀನಿ. ಅಲ್ಲಿಂದ ಬರೋಷ್ಟಿಗೆ ಟೈಮ್ ಆಗುತ್ತೆ. ಅಷ್ಟೇ ಇವಳು ಒಂದು 3/4% ಮಾತಾಡಿರ್ತಾಳೆ, ಆಮೇಲೆ ಲಾಸ್ಟ್ ಫಿನಿಶ್ ಆಗಿ ಮಾತಾಡ್ಬೇಕಾಗುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಗೈಸ್. ನೆಕ್ಸ್ಟ್ ಒಂದೊಂದು ಟೈಮ್ ನಾನೇ ಫುಲ್ ಬ್ಲಾಗ್ ಮಾಡ್ಬೇಕು ಅನ್ನೋದು ನನಗೂ ಆಸೆ ಇದೆ, ಬಟ್ ಏನ್ ಮಾಡಕ್ಕಲ್ಲ, ಅನಿವಾರ್ಯ. ಇವಾಗ ಹಂಗಿದೆ ಕೆಲಸ. ನಾನು ಪದೇ ಅದ್ರ ಬಗ್ಗೆ ಎತ್ತಿ ಹೇಳಿದಾಗ ನಿಮ್ಗೆ ಏನ್ ಅನ್ಸುತ್ತೆ, ಇವ್ರೇನಪ್ಪ ಇವ್ರೊಬ್ರೆ ತಗೊಂಡ ಸೈಟ್ ಯಾರ ತಗೊಂಡಲ್ಲ ಅಂತ ನಿಮ್ಗೆ ಅನ್ಸುತ್ತೆ. ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಜಾಸ್ತಿ ಹೇಳಕ್ ಬರಲ್ಲ. ಅದ್ರದೇ ಪ್ರೊಸೆಸಿಂಗ್ ನಡೀತಾ ಇದೆ, ಅದು ಕೇಳ್ತಾರೆ, ಇದು ಕೇಳ್ತಾರೆ, ವಯಸ್ಸಲ್ಲಿ OTP ಹೇಳ್ಬೇಕು. ಅದಕ್ಕೋಸ್ಕರ ಗೈಸ್ ಇಲ್ಲ ದೇವರಣ್ಣ ಇವತ್ತು ಫೋನ್ ಮಾಡಿರ್ಬೇಕಾ, ಇಲ್ಲೇ ತಗೋ ಫೋನ್ ಮಾಡಿ, ಇಲ್ಲೇ ಕ್ರಿಕೆಟ್ ಆಡಕ್ ಹೋಗಿದ್ದೀನಿ. ಬಟ್ ಅದನ್ನು ಕೆಲಸ ಗೈಸ್, ನಾನು ಕ್ರಿಕೆಟ್ ಆಡ್ತಿದ್ರು ಅದನ್ನ ಬಿಡಕ್ ಆಗಲ್ಲ, ಯಾಕಂದ್ರೆ ಅದು ಇಂಪಾರ್ಟೆಂಟ್ ನನಗೆ ಇಂಪಾರ್ಟೆಂಟೇ ಇದೆ ಕ್ರಿಕೆಟ್ ಅಲ್ಲ. ಬಟ್ ನಾನು ಹೇಳ್ತಾ ಇರೋದು ಅಷ್ಟೇ ಒಂದು ಕ್ಯಾಜುಯಲ್ ಆಗಿ, ಯಾಕಂದ್ರೆ ವಾರಗಟ್ಲೆ ನಾಯಿ ತರ ಕಾಯ್ದಿರ್ತೀನಿ ಗೈಸ್. ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಅಂದ್ರೆ ತಡಿ ಸೌಂಡ್ ನೋಡ್ಬೇಡ, ವಾರಗಟ್ಲೆ ನಾಯಿ ತರ ಕಾಯ್ದಿರ್ತೀನಿ. ಒಂದು ವಾರಕ್ಕೆ ಒಂದ್ಸಲ ಸಿಗುತ್ತೆ ಭಾನುವಾರ ಅಂತ ಅಂದ್ಬಿಟ್ಟು ಅದಕ್ಕೆ ಹೋಗೋದು. ಇನ್ನೇನು ಯಾವ ಉದ್ದೇಶ ನಾನು ಆದಷ್ಟು ಮಾತಾಡ್ಬೇಕು ಅಂತ ಇದೀನಿ, ಮಾತಾಡ್ತೀನಿ ಮೇಲಿಂದ ಜಾಸ್ತಿ. ಬಟ್ ಅವಳು ಎಲ್ಲರೂ ಹೋಗಿ ಎಲ್ಲ ಕ್ಲಿಪ್ಪಿಂಗ್ ತೆಗಿತಾಳಲ್ಲ, ಅದೊಂದಕ್ಕೆ ನನಗೆ ಫಸ್ಟ್ ಅವಳು ಬಿಡ್ತೀನಿ, ನೀನ್ ಫಸ್ಟ್ ಮಾಡು, ನೆಕ್ಸ್ಟ್ ನಾನು ಹಂಗೆ ಜಾಯ್ನ್ ಆಗ್ತೀನಿ ಅನ್ನೋದು ಅಷ್ಟೇ, ಏನಿಲ್ಲ. ಯಾಕಂದ್ರೆ ಅವಳವ್ರು ಜಾಸ್ತಿ ಮಾತಾಡ್ತಾಳೆ, ನಿನ್ನ ಎಂಟರ್ಟೈನ್ಮೆಂಟ್ ಏನಂತಾರಲ್ಲ ಅದು ಮಾಡ್ತಾಳೆ. ನಮ್ಗೆ ಅಷ್ಟು ಬರಲ್ಲ ಮಾತಾಡಕ್ಕೆ, ಯಾಕಂದ್ರೆ ನಂಗೊಂಥರ ಎಲ್ಲರೂ ಇದ್ಕೊಂಡು ಮಾತಾಡಿದಾಗ ಮುಜುಗರ ಅನ್ಸ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಜಾಸ್ತಿ ಮಾತಾಡಲ್ಲ. ಅವಳು ಸ್ವಲ್ಪ ಹಂಗೆ ಮಾಡ್ತಾ ನೆಕ್ಸ್ಟ್ ನಾನು ಅವಳ ಜೊತೆ ಹಂಗೆ ಜಾಯ್ನ್ ಆಗ್ತೀನಿ ಅಷ್ಟೇನಿಲ್ಲ ಗೈಸ್. ನಾನು ಮಾತಾಡಕ್ ನಿಂತ್ರೆ ಮಾತಿ ನಿಲ್ಸಲ್ಲ, ಅದಕ್ಕೋಸ್ಕರ ಮಾತಾಡೋಣ ಇನ್ಮೇಲಿಂದ. ಇದೆಲ್ಲ ಒಂದ್ ಸ್ವಲ್ಪ ನಂಗೆ ಏನಂದ್ರೆ ಮೈಂಡ್ ಫ್ರೀ ಆಗ್ಬಿಡ್ಬೇಕು, ಎಲ್ಲ ಕ್ಲಿಯರ್ ಆಗ್ಬಿಡ್ಬೇಕು, ಏನ್ ಇರ್ಬಾರ್ದು, ಇದೇ ನಮ್ ಕೆಲಸ ನೆಕ್ಸ್ಟ್. ಅದಕ್ಕೋಸ್ಕರ ಏನಾದ್ರು ಮಾತಾಡಿದ್ರ ಅವ್ರಿಗೆ ಒಟ್ಟಿನಲ್ಲಿ ನಾವು ವಾರಕ್ಕೊಂದ್ಸಲ ಹೋದ್ರು ಬೇಜಾರಾಯ್ತದೆ, ಏನು ದಿವಸ ಹೋದ್ರೆ ಬೇಜಾರಾಗ್ಬೇಕು. ಏನ್ ಗೈಸ್ ಟೈಮಿಂಗ್ಸ್ ಇರುತ್ತೆ ಎಲ್ಲದಕ್ಕೂ. ಎಲ್ಲದಕ್ಕೂ ಅಂದ್ರೆ ಎಲ್ಲದಕ್ಕೂ ಎಲ್ಲಿಗೆ ಹೋಗ್ಲಿ ಆಚೆ ಒಬ್ಬ ಗಂಡಸ ಎಲ್ಲೇ ಆಚೆ ಹೋದ್ರು ಬರೋದಕ್ಕೆ ಒಂದು ಟೈಮಿಂಗ್ಸ್ ಅಂತ ಇರುತ್ತೆ. ಟೈಮಿಂಗ್ಸ್ ಅಂದ್ರೆ ಏನು, 1 hour 1/2 hour. ಗಂಡಸ್ರ ಜೀವನನೇ ಅಷ್ಟೇ, ಯಾಕಂದ್ರೆ ಅವ್ರು 5 ನಿಮಿಷ ಬರ್ತೀನಿ ಅಂದವ್ರು ಅವ್ರು ಅರ್ಧ ಗಂಟೆ 1 hour ಆಗೇ ಆಗುತ್ತೆ ಗೈಸ್. ನಾನು ಒಬ್ಬನೇ ಅಂತಲ್ಲ, ಎಲ್ಲರೂ ಪ್ರತಿಯೊಂದು ಫ್ಯಾಮಿಲಿಯಲ್ಲೂ ಹಂಗೆ ನಡೆಯೋದು. 5 ನಿಮಿಷ ಬಂದಿದ್ದೇವೆ ಅಂತೀವಿ, 5 ನಿಮಿಷವಾಗ ಅರ್ಧ ಗಂಟೆ ಆಗುತ್ತೆ, 1 hour ಆಗುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೇಕು. ಅದಕ್ಕೆ ಗಂಡ ಹೆಂಡತಿ ಜಗಳ ಒಂದು ಮಲಗೋರ್ಗ ಉಂಡಿದ್ವಿ, ಮಲಗದ್ಮೇಲೆ ಜಗಳ ಕ್ಲಿಯರ್ ಆಗುತ್ತೆ ಅಂದ್ರೆ ನನ್ನ ಮೈಂಡ್ ಸೆಟ್. ಕರೆಕ್ಟ್ ಮಾತಾಡ್ತಿದ್ದೀನಲ್ಲ ಅಂತ ನಾನು ಗೈಸ್. ನಾನು ನೋಡಿ ಓಪನ್ ಆಗಿ ಮಾತಾಡ್ದಾಗ್ಲು ಒಂಥರ ನಾಚ್ಕತ್ತಲ್ಲ, ನಾನು ರಿಯಲ್ ಆಗಿ ಹೇಳ್ತಿದ್ದೀನಿ, ಗೈಸ್. ಈ ತರ ಏನೋ ಒಂದು ಓದ್ಲ ಹೊಡೆದು ನನ್ ಸಮಾಧಾನ ಮಾಡ್ಬೇಕಂತ ನೋಡಿ ಗೈಸ್, ಜೀವನದಲ್ಲಿ ಸಮಾಧಾನ ಮಾಡಕ್ಕೆ ಇವೆರಡೇ ಆಪ್ಷನ್. ಒಂದು ಚಿನ್ನ ಕನ್ನ ಅನ್ಬೇಕು, ಇನ್ನೊಂದು ಅವಳಿಗೆ ಇಷ್ಟ ಆಗೋ ತರ ಮಾತಾಡ್ಬೇಕು. ಅದಕ್ಕೋಸ್ಕರ ಈ ಅಂದ್ರೆ ನೀನ್ ಮಾತಾಡಿ ನನ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಿದ್ದೆ. ನೀನು ಆಗಿಲ್ವಾ? ಇಲ್ಲ
ಬೆಳಗ್ಗೆ ಇಷ್ಟ ಆಗ್ತೀವಿ ಗೈಸ್. ಇವಾಗ ಯಾರಿಗೂ ಇಷ್ಟ ಆಗಲ್ಲ, ಬೆಳಿಗ್ಗೆ ಆಟೋಮೆಟಿಕ್ ಇಷ್ಟ ಆಯ್ತೀವಿ ಅನ್ನೋದು ನನ್ನ ಮೈಂಡ್ ಸೆಟ್. ಏನಪ್ಪ ಇವಾಗ ಏನು ಹಂಗ ರಾಜಿ ಮಾಡ್ಕತ್ತೆ ಇಲ್ಲ ಏನಿಲ್ಲ ಜಗಳನ ಹಿಂಗೇನು ನಾನ್ ಮಾತಾಡಲ್ಲ. ಏನ್ ಮಾತಾಡೋದು ತಪ್ಪು ನಾನೇನ್ ಮಾಡಿದೀನಿ? ನಾನೇನ್ ಜಗಳ ಮಾಡಿದ್ದೀನ? ಕಳ್ತ ಮಾಡಿದ್ನ? ಇಲ್ಲ ಅಷ್ಟೇ, ಹೋಗು. ನನ್ ಗೈಸ್ ಇವಾಗ ಅವಳು ನಿಮ್ ಮುಂದೆ ಮಾಡ್ತಾಳೆ, ನೋಡ್ದು ನಾನು ಒಬ್ಳೆ ಬ್ಲಾಗ್ ಮಾಡ್ತಾ ಇದ್ರೆ ಏನ್ ಅನ್ಕೊಂತಾರೆ? ಯಾರು ನೋಡಿದ್ರು ನಿಮ್ಗೆ ಬ್ಲಾಗ್ ಅಲ್ಲಿ ನಾನು ಹೇಳಿದ್ದಲ್ಲ, ಪಿಂಟ್ ಹೇಳಿದ್ದೀನಲ್ಲ ಎಲ್ಲ ನಮ್ ಗೈಸ್ ಪಿಂಟ್ ಹೇಳಿದೀನಿ ಇವಾಗ ಈ ತರ ಹಂಗಾಗುತ್ತೆ ಹಿಂಗಿಲ್ಲ ಅಂತ. ಬಟ್ ಎಲ್ಲ ಫ್ರೀ ಆದ್ಮೇಲೆ ನಾನೇ ಅದೇ ಫಸ್ಟ್ ದಿನ ಹಿಂಗ್ ಮಾಡ್ಕೊಂಡ್ ಬಂದ್ವಿ ಹಂಗೆ. ಯಾಕಂದ್ರೆ ಅವಳ ಎಲ್ಲರೂ ಹೋಯ್ತಾ ಇರ್ತಾರಲ್ಲ ಅವಾಗ ಆಚೆ ನಮ್ ತಂಗಿ ಜೊತೆ, ಅವಾಗ ಎಲ್ಲ ಕ್ಲಿಪ್ಪಿಂಗ್ ತೆಗಿತಾಳಲ್ಲ, ನಂಗೆ ಅದು ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ನಾನು ಆಚೆ ಬರೀ ಮನೇಲೆ ಮಾಡೋದ್ ಬೇಡ ಕಡೆ, ಸ್ವಲ್ಪ ಆಚೆನ ಮಾಡ್ಕೊಂಡ್ ನೀನು ಬರ್ಬೇಕು. ಮತ್ತೆ ಹಿಂಗ್ ಮಾತಾಡ್ತಾಳಂದ್ರೆ ಅರ್ಥ ಮಾಡ್ಕೊ. ಮಾತಾಡ್ತಾ ಇದ್ದೀನಿ, ಸ್ವಲ್ಪ ಕೆಲಸ ಇರೋದಕ್ಕೆ ನಾನು ಓಡಾಡ್ತಿದ್ದೀನಿ. ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಬರ್ತೀನಿ. ಫಸ್ಟ್ ನಾನೇ ನಮ್ ಸೈಟ್ ಹತ್ರ ನಾನೇ ಫಸ್ಟ್ ಅಲ್ಲೇ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದೀನಿ. ಕಾಂಪೌಂಡ್ ಅಲ್ಲಿ ನಾನು ಒಬ್ಳು ಬಿಟ್ಬಿಟ್ಟು ನೀನು ಹೋಗು, ಇಬ್ರು ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋದು. ನಾನು ನಿಮ್ಗೆ ಏನ್ ಹೇಳ್ತೀನಿ ಗೊತ್ತಾ, ಸ್ಟಾರ್ಟಿಂಗ್ ಕಟ್ಸ್ತೀವಲ್ಲ ಕಾಂಪೌಂಡ್, ಅವಾಗ ಬೇಡ ಕಣೆ, ನೀನ್ ಒಂದ್ ಅರ್ಧ ಕಟ್ಟಿದ್ಮೇಲೆ ನೀನ್ ಕರಿತೀನಿ ಅವಪ್ಪ ಅಂತ ಹೇಳಿದೀನಲ್ಲ. ಇನ್ನೇನ್ ಹೇಳೋದು ನಿಮ್ಗೆ? ನಿಮಿಷಕ್ಕೆ ಮಾತಾಡ್ತೀಯಲ್ಲ, ಯಾಕೆ ಏನೋ ಲೂಸ್ ಗೀಸ್ ಆಗಿದೆ ಇವತ್ತು? ಯಾರು ಲೂಸ್ ಆಗೋರು ಇವತ್ತು? ನೀನೇ ಕೇಳ ನಿಮ್ಮ ಅಮ್ಮನ, ಏನೋ ಲೂಸ್ ಗೀಸ್ ಆಗಲ್ಲ ನಿಮ್ಮ ಅಮ್ಮ ಏನೋ ಮೆಂಟ ಅದಲ್ಲ ಅವ್ನ ಮನ್ಸಲ್ಲಿ ಏನ್ಕತಾನೆ, ಇಬ್ರು ಏನಾರ ಮಾಡ್ಕೊಳ. ಬಾ ನಾ ತೋರ್ಸು ಅವನ ಹತ್ರ. ಬೆಳಿಗ್ಗೆ ಎಲ್ರು ಹೇಗಿದ್ದೀರಾ, ಊಟ ಮಾಡಿದ್ರ ಅಂತ ಕೇಳಿ. ಊಟ ಮಾಡಿದ್ರ ವಿಷ್ಣು ಇಲ್ಲಿ ಹೋಯ್ ಬಂಗಾರಿ ಇಲ್ಲಿ ನೋಡ, ನಾನ್ ನೋಡ್ತೀರಾ ಡೈರೆಕ್ಟ್ ಮುಟ್ಕೊಡೋದು ಮಗುಗೆ ಬಾಯ್. ನೀನೇನ್ ಅನ್ಕೊಂಡೆ? ಮಗುಗೆ ಅಂತ ಹೇಳು. ಅಷ್ಟೇ, ನಾನು ನಿನಗೆ ಅನ್ಕೊಂಡೆ. ನನಗೇನ್ ಬೇಕಾಗಿಲ್ಲ. ನಿಂಗೆ ಲೈವ್ ಎಲ್ಲ ಕೊಂಡೆ ಆಗ್ಬಿಟ್ಟು ಸುಮ್ನೆ ನೋಡು, ಪ್ರೀತಿಯಿಂದ ಮಾತಾಡ್ಬೇಕು. ಮುತ್ಕೊಡೋದು ತಪ್ಪ ಅಂತ ಕೇಳ್ತಾ ಇದ್ದೀನಿ ನಾನು, ಪ್ರೀತಿಯಿಂದ ಕೈಸು. ಅವಳಿಗೆ ಯಾವಾಗ ಇಸ್ಕೊಂಬಿಡೋಣ ಅಂತ. ನಾನು ಮುತ್ತ ಅಲ್ಲ ಅಷ್ಟು ಬೇಗ ಸಿಗಲ್ಲ ಅನ್ನೋದು ಅವಳು ಗೊತ್ತಿಲ್ಲ. ಯಾವಾಗ್ಲೂ ರೇರು, ಯಾವಾಗ ನಾನು ಖುಷಿಯಾಗಿರ್ತೀನಿ ಅವಾಗ ಕೊಡೋದು. ಸರಿ ಗೈಸ್, ನಂದು ಮುಗಿತು ಮಾತು. ನಂಗೆ ಮನ್ಲಾಡ ಮಾತುಗಳು ಎಲ್ಲ ಮುಗಿಸಿದೀನಿ. ನೀವೇನ ಮಾತಾಡಿದ್ರೆ ಮಾತಾಡಿದ್ರೆ ತೆಗಿಬೇಡ ಕಣೋ, ನನ್ಗೆ ಒಂಥರ ಅಜೀಬಾಗಿ ಇದ್ದೀನಿ ಇವಾಗ. ಬೆಳಿಗ್ಗೆ ಎದ್ದಿದ್ದೀನಿ. ಸರಿ ಗೈಸ್, ಸಿಗೋಣ ನಾಳೆ ಸಿಗೋಣ ಗೈಸ್. ನೀವು ನೋಡಿ ಕಾರ್ ಓಡಿಸ್ತಾ ನನ್ ಮಗ ಇಷ್ಟು ದಿವಸದಲ್ಲಿ ಇದೊಂದೇ ಆಟ ಸಾಮಾನ್ ಜೊತೆ ಕೊಂಡು ಅವ್ನು ಆಟ ಆಡ್ತಾ ಇರೋದು. ಎಂಡ್ ಮಾಡೋಣ, ಏನ್ ಮಾತಾಡೋದ ನೀನ? ಮಾತಾಡು ಬಾ. ಈಗ ಕ್ಲಿಯರಿಟಿ ಬರಲ್ಲ, ಕ್ಲಿಯರಿಟಿ ಬರಲ್ಲ. ಕುತ್ಕೋ ಇಲ್ಲಿ ಇವಾಗ. ನನ್ ನೋಡ್ರಿ ಮಾತೇ ಬರಲ್ಲ. ಯಾಕಡೆ ಎಷ್ಟು ಕಾಣ್ತೀವಿ ನಾವು ಕಣ್ಣಿಗೆ. ಅವನ್ ಬಗ್ಗೆ ಅವನೇ ಫಸ್ಟ್ ಟೈಮ್ ಹೋಗ್ಲಕ್ಕಂತ ನೀ ಕ್ಯೂಟ್ ಆಗಿಲ್ಲ. ಹೌದಾ? ಹೆಂಗ ಇದೀನಲ್ಲ, ಕ್ಯೂಟ್ ಆಗಿಲ್ಲ ಮದ್ವೆ ಅದ. ಈ ಕ್ಯೂಟ್ ಇದೆಯಾ ಅಂತ ಮದ್ವೆ ಆಗಿಲ್ಲ ನಾನು. ಮನ್ಸ್ ನೋಡಿ ಮದ್ವೆ ಅಂತ ಹೇಳಿದ್ರೆ ನಿಮ್ ಮನ್ಸ್ ನೋಡಿ ಮದ್ವೆ ಆದ್ರೆ ಆ ಮನ್ಸು ಯಾಕೋ ಕೈ ಕೊಡ್ತೈತಿ. ಅದಕ್ಕೆ ಬರ್ದು ಮನ್ಸ್ ನೋಡ್ತೇನೆ, ಕೈ ಕೊಡ್ತಾರಲ್ಲ ಮನ್ಸಿರೋ ಮಾತಾಡ್ತೇನೆ. ಅವಳು ಹೇಳಿವಾ ಅಷ್ಟೇ. ಅವ್ರಿಗೆ ಬೆಳಗ್ಗೆಯಿಂದ ಒಂಥರ ಇದಾಗ್ಬಿಟ್ರೆ ಡಿಪ್ರೆಷನ್ ಡಿಪ್ರೆಷನ್. ಯಾಕೆ ಸಿಕ್ಕರ್ ಅನ್ಸ್ಕೊಂಡಿಲ್ಲ? ಅಲ್ಲಿ ಎಲ್ಲರೂ ನಿನ್ ಗಂಡ ಇಲ್ಲಿ ಅಂತ ಕೇಳ್ತಾರೆ ಗೊತ್ತಾ? ಇಲ್ಲ, ಏನ್ ಗಂಡ ಏನು ಕ್ರಿಕೆಟ್ ಆಡಕ್ ಹೋಗಿದ್ದಾನೆ ಅಂತ ಹೇಳ್ಬೇಕಾ ನಾನು? ಅಲ್ಲಿ ಫೋನ್ ಮಾಡ್ಬಿಟ್ಟು ಗೈಸ್ ಒಂದ್ ಚೇರ್ ಇಟ್ಟಿರ್ತೀನಿ ಅಂದ್ರೆ ಅವನೇನ್ ವೇಟ್ ಮಾಡೋದ್ ಬೇಡ, ಬಂದ ತಕ್ಷಣ ಹಂಗೆ ತಿನ್ಕೊಂಡ್ ಹೋಗಿ ಕರಿ ಅಂತಾನು ಹೇಳಿದ್ವಿ. ಏನ್ ಬಂದಿಲ್ಲ. ಜೂಮ್ ಅಲ್ಲಿ ಬಾ ಇಷ್ಟು, ಮತ್ತೆ ಕಾಲೆಲ್ಲ ಕಾಣಂತೀವಿ ಬಿಡ. ಅದೊಂದ್ ಬೇಜಾರ. ಅದು ಬಿಟ್ರೆ ಲೇಟ್ ಆಗಿ ಬಂದ ಅದೊಂದ್ ಬೇಜಾರು. ಆಮೇಲೆ ಬ್ಲಾಗ್ ಮಾಡ್ತಾ ಇಲ್ಲ ಕರೆಕ್ಟ್ ಆಗಿ, ಅದೊಂದ್ ಬೇಜಾರು. ನಾನೇ ಮಾಡ್ತಾ ಇದೀನಿ ಎಲ್ಲಾನು. ಈಗ ನಾನು ಒಬ್ಳೆ ಮಾತಾಡಿದ್ರೆ ಜನ ನನಗ್ ಕಮೆಂಟ್ ಆಗ್ತಾರೆ ಓವರ್ ಅಂತ. ಇವಾಗ ನಾನು ಒಬ್ಳೆ ಕಂಟೆಂಟ್ ಕೊಡ್ಬೇಕು. ನನ್ಗೆ ಏನಂತ ಮಾಡ್ಲಿ ನಾನು? ಎಷ್ಟು ಅಂತ ಮಾತಾಡ್ಲಿ? ನೀನ್ ಇರ್ಬೇಕು ಅದ್ರಲ್ಲಿ. ಕಪಲ್ಸ್ ನಾವು. ನಾನು ಇದೀನಲ್ಲ, ನಾನು ಎಲ್ಲಿ ಹೋಗಿದ್ದೀನಿ? ಬ್ಲಾಗ್ ಅಲ್ಲಿ ಇರ್ಬೇಕು. ಇಲ್ಲ ಬ್ಲಾಗ್ ಅಲ್ಲೂ ನಾನು ಬರ್ತೀನಿ ಗೈಸ್. ನನ್ ಫ್ರಂಟ್ ಇಲ್ಲ ಅಂದ್ರೆ ಬ್ಯಾಕ್ ಅಲ್ಲಿ ಇದ್ದೇ ಇರ್ತೀವಿ ನಾವು. ಯಾಕಂದ್ರೆ ನಾವು ಲಾಸ್ಟ್ ಬೆಂಚ್ ಅಲ್ವಾ, ಬ್ಲಾಗ್ ಬಿಟ್ಟಿದ್ದೀನಲ್ಲ. ನಾವು ಓದಿರೋದು ಲಾಸ್ಟ್, ನಾವು ವಿಡಿಯೋದಲ್ಲೂ ಬರೋದು ಲಾಸ್ಟ್. ಮತ್ತೆ ಇನ್ನೇನು ಟಾಪಿಕ್ ಬರಕಾಗದ? ಅರ್ಥ ಆಗಿಲ್ಲ, ಅರ್ಥ ಆಗಿರೋದು ಹೇಳೋದಲ್ಲ, ಮೀನಿಂಗ್ ಇರ್ತವೆ ಗೊತ್ತಾ, ಅಲ್ಲಿ ಆಳಕ್ಕೆ ಇರ್ಬೇಕಷ್ಟೇ. ನಾನು ಏನ್ ಹೇಳಿದೆ ಗೊತ್ತಾ, ನಾವು ಓದುವಾಗ್ಲೂ ಲಾಸ್ಟ್ ಬೆಂಚಲ್ಲಿ ಕೂತಿದ್ವಿ. ಬ್ಲಾಗ್ ಮಾಡೋದು ಲಾಸ್ಟ್ ಅಲ್ಲೇ ಇದ್ದೀನಿ, ವಿಡಿಯೋ ಮಾಡೋದು ಲಾಸ್ಟ್ ಅಲ್ಲೇ ಇರೋದು. ನಾವು ಯಾಕಡೆ ನಾವು ನಿಮ್ಮಷ್ಟು ಸ್ಪೀಡ್ ಇಲ್ಲ ಅಂತ ಅರ್ಥ ಆಯ್ತಾ? ಹುಳಿ ಸಾರಿ ಕೇಳ್ಬೇಕು, ಸಾರಿ ಕೇಳಿದೆ.
ಹಿಂಗೆಲ್ಲ ಬಸ್ ಕುಡಿದ ನಾನೇನು ಅಷ್ಟೊಂದು ಕೋಪ ಮಾಡ್ಕೊಂಡಿಲ್ಲ. ಹೌದಾ ಏನಮ್ಮ ಬಾಯಿಲಿ ನಿಂಗೆ ಅಮ್ಮ ಈಗ ನೋಡೋಣ ಗೈಸ್ ಅವ್ನು ಯಾರ್ ಬೇಕು ಅಂತ. ಅಮ್ಮ ಬೇಕಾ ಅಪ್ಪ ಬೇಕಾ? ಅಪ್ಪ ಬೇಕಾ? ಇದು ಮೇಲಿದು ಮೇಲಿದು ಎದಳು ಬಾಯಿ ಹತ್ರ ಬಾ, ಅವ್ನು ಇಟ್ಕೊಂಡ್ ಬಾ ಬಾ ಕಂದಮ್ಮ ಬಾ. ಅಮ್ಮ ಬೇಕಾ ಅಪ್ಪ ಬೇಕಾ? ಅಪ್ಪ ಬೇಕಾ? ನಾನ್ ಬೇಕಂತೆ. ನೋಡ್ದ guys, ನನ್ ಪ್ರೀತಿ ಇಲ್ದೆ ನನ್ ಬೇಕಂತನಾ? ಅಲ್ಲ ವಿಷ್ಣು ಸರಿ ಬಿಡಿ, ನಂಗೆ ಅಪ್ಪ ಬೇಕಂತ ಗೈಸ್. ಅದು ಮೆಂಟ್ಲು ಒಂದ್ ಟೈಮ್ ಅಮ್ಮ ಬೇಕು ಅಂದ್ರೆ ಒಂದ್ ಟೈಮ್ ಅಪ್ಪ ಬೇಕು. ನೀನ್ ಹೆಂಗ ಅವನಕ್ಕೆಲ್ಲ ಸೇಮ್ ಹುಡುಗ ಅಂತಿಲ್ಲ ಎಲ್ಲದಕ್ಕೂ. ಚಿನಿ ಈ ಕೇಳಂತ ಅಮ್ಮ ಬೇಕಾ ಅಪ್ಪ ಬೇಕಾ? ಯಾರು ಬೇಕು? ಹಾ ಟಿವಿ ಬೇಕು ಅನ್ಕೋ ಇವಾಗ. ಸರಿ ಗೈಸ್, ವಿಷ್ಣು ಬೆಳಿಗ್ಗೆನ ತೋರ್ಸಲ್ಲ, ಅಲ್ಲಿ ಬರ್ತಡೇ ಹತ್ರ Guys, ನೀವು ಇವಾಗ ಒಂದ್ ಸ್ವಲ್ಪ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ವಿಷ್ಣು ನೋಡಮ್ಮ ಅಲ್ಲಿ ಸ್ವಲ್ಪ ಟಿವಿ ಆಫ್ ಮಾಡು. ಟಿವಿನೇ ನೋಡ್ತಾನೆ. ಟಿವಿನೇ ನೋಡ್ತಾನ ಅವಳಿಂದ ಅವ್ನ್ ಸ್ವಲ್ಪ ಮಾತಾಡ್ಸೋಣ ಅಂತ ಬಂದ. ಬಾ 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 ನೋಡಿ ವಿಷ್ಣು ಆಯ್ ಮಾಡ್ತೀನಿ. ಆಯ್ ಮಾಡು ನೀನು ಎಲ್ಲರಿಗೂ ಆಯ್ ಮಾಡ್ಬೇಕು. ಯಾರಿದ್ರಿ ನಿನ್ ಕೈ ಹಿಂಗೆ ಇಲ್ಲಿ ವಿಷ್ಣು ಅಪ್ಪ ಬೇಕಾ ಅಮ್ಮ ಬೇಕಾ? ಸತಿ ಕೇಳಿದ್ರೆ ಅಪ್ಪನೇ ಅಂತನಲ್ಲ ಗೈಸ್. ಅಪ್ಪ ಬೇಕಂತ ಇವಾಗ ಹೊಡೆದಿದ್ದೀನಿ ಜಸ್ಟ್ ಹಂಗ, ಅದಕ್ಕೆ ತಾನೇ ಮುಂತಿದ್ ನಿಲ್ಸ್ಬೇಕಾರೆ ಅವ್ನ್ ಇವಾಗ ನಾನ್ ನೋಡದ ಯಾರ್ ಬೇಕಪ್ಪ ಅಮ್ಮ ಅಮ್ಮ ಬೇಕಾ ತಾನೆ. ಅಮ್ಮ ಹೊಡೆದ್ಲಾ ಯಾರ್ ಬೇಕಪ್ಪ ಅಪ್ಪ ಬೇಕಾ? ಒಂಥರ ಸರಿ ವಿಷ್ಣು ಇವ್ ನೋಡಿ ಗೈಸ್, ಅವ್ನ ಹತ್ರ ಇಷ್ಟ ಆಯ್ತಾನೆ. ನಂಗೆ ನೀನ್ ಬೇಡ, ಹೋಗು ಹೋಗ್ ಬೇಡ. ನಮಗೆ ಬೇರೆ ಪಾಪ ಬೇಕು, ನಂಗೆ ಇವನು ಬೇಡ, ನಂಗೆ ಇವನು ಬೇಡ. ಕಳಿಸ್ಬೇಕಲ್ಲ ಬಿಡು ಬಿಡ. ನಮಗೆ ಕರ್ಕೊ, ಇವ್ ನನಗ್ ಬೇಡ ಅಂತ ಹೇಳ್ದೆ ತಾನೆ ನಾನು. ನಂಗೆ ಈ ಪಾಪ ಬೇಡ ನನ್ಗೆ. ಈಗ ನಿನ್ಗೆ ಅಪ್ಪ ಬೇಕು ಅಂದೆ ತಾನೆ ನೀನು? ಅಪ್ಪ ಬೇಕು ಅಂತ ಇವಾಗ ಕೇಳಿ ಇವಾಗ ಹೇಳು, ಅಮ್ಮ ಬೇಕಾ ಅಪ್ಪ ಬೇಕಾ? ಯಾರ್ ಬೇಕೀಗ? ಯಾರ್ ಬೇಕು ಅಮ್ಮ ಬೇಕಾ ಅಪ್ಪ ಬೇಕಾ? ಈಗ ಯಾರ್ ಬೇಕು? ಯಾರ್ ಬೇಕು? ಈಗ ಹೇಳಿಲ್ಲಿ ಇಲ್ಲಿ ನೋಡಿ, ನಿನಗೆ ಈಗ ಹೇಳು, ಅಮ್ಮ ಬೇಕಾ ಅಪ್ಪ ಬೇಕಾ? ನಾನು ಕ್ಯೂಟ್ ಮಾಡು, ಓ ಕ್ಯೂಟ್. ಮುದ್ದು ಕೊಡು, ಥ್ಯಾಂಕ್ ಯು. ಪಾಪನ್ ಕೊಡು. ಅವ್ನು ಯಾವಾಗ ಇಲ್ಲೇ ಕೊಡೋದು ಅಭಿ ತಗೋ, ನಂಗೆ ಬೇಡ. ಇಲ್ಲಪ್ಪ, ಮಾತಾಡ ಅಲ್ಲಿ ಉನ್ನತ ಏನ್ ಮಾತಾಡ್ತೀಯಾ? ಅವನೇ ಇಂಪಾರ್ಟೆಂಟ್. ನಮ್ಮ ಬ್ಲಾಗ್ಸ್ ವಾರಸ್ತಾರ ಅವನು. ಚೆಕ್ ಮಾಡಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಬೆಳಗ್ಗೆ ಮಾತಾಡ್ಬೇಕು ಅನ್ಕೊಂಡಿದ್ದೆ, ಬಟ್ ಅರ್ಜೆಂಟ್ ಫೋನ್ ಮಾಡಿದಾಗ ಹೋಗ್ಬಿಟ್ಟೆ ಎಲ್ಲಿ ಹೋಗ್ಬಿಟ್ಟೆ? ಕ್ರಿಕೆಟ್ ಆಡಕ್ಕೆ. ಕ್ರಿಕೆಟ್ ಆಡಕ್ ಹೋಗಿದ್ದು, ಇನ್ನೆಲ್ಲ ಹೋಗೋಣ ಇನ್ನೇನು ಕ್ರಿಕೆಟ್ ಆಡಕ್ ಹೋಗ್ಬಿಟ್ಟಿದ್ ನಾ, ಟೈಮ್ ಆಗ್ಬಿಟ್ಟಿತ್ತಂತ. ಇನ್ನೊಂದು ನಮ್ಮ ಹುಡುಗಿಯವ್ರ ಫ್ರೆಂಡ್ ಅವ್ರದ್ದು ಬರ್ತ್ಡೇ ಇತ್ತು, ಪಾಪ ಕರೆದಿದ್ರು, ಬರಕ್ಕಾಗ್ಲಿಲ್ಲ. ಇವತ್ತು ಬೇಜಾರಾಗ್ಬಿಡ್ರೆ ಇಲ್ಲಿಂದ ವಿಶ್ ಮಾಡ್ತಾ ಇದೀನಿ, ಹ್ಯಾಪಿ ಬರ್ಡೇ, ಗಾಡ್ ಬ್ಲೆಸ್ ಯು. ಅನ್ನಕ್ ಬರಲ್ಲ, ಅರ್ಥ ಅಡ್ಜಸ್ಟ್ ಮಾಡ್ಕೊಳ್ರಿ ಗೈಸ್. ಆದ್ರೆ ಏನೇನ್ ಬೇಜಾರ್ ಅಂದ್ರೆ ನಂಗೆ ಮಟನ್ ಊಟ ಅಂದ್ರೆ ತುಂಬಾ ಇಷ್ಟ, ಓಕೆನಾ? ಮಿಸ್ ಮಾಡ್ಕೊಂಡೆ ಅನ್ನೋದೇ ಅರ್ಥ ಕೊರಗ್ತಾ ಇದೀನಿ ಇವಾಗ ಮನೆಗೆ ಬಂದ್ಮೇಲೆ. ಅವಳು ತೋರ್ಸ್ತಾಳ ವಿಡಿಯೋ ಎಲ್ಲ ನೋಡಿ ಹೊಟ್ಟೆ ಉರಿತಿತ್ತು, ಹೊಟ್ಟೆ ಉರಿತಿತ್ತು. ನಾನು ಯಾವತ್ತಾಗ್ಲಿ ಯಾರು ಕರೆದ್ರೆ ಮಿಸ್ ಮಾಡ್ತಿರ್ಲಿಲ್ಲ, ಏನೋ ಮಿಸ್ ಆಗ್ಬಿಡ್ತಿತ್ತಲ್ಲಿ, ಹೋಗ್ಲಿ ಬಿಡು ಅಂತ ಸುಮ್ನೆ ಆಗ್ಬಿಟ್ಟಿದೀನಿ ಇವಾಗ. ಅದ್ರ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಬೇಜಾರಾಗುತ್ತೆ ಹಂಗೆ. ಏನಾರು ಮಾತಾಡಿ ನೀವು. ಮೇಡಮ್ ಅವರು ತಿರ್ಸು. ಮೇಡಮ್ ಅವ್ರು ನಮ್ಮ ಮೇಲೆ ಗರಂ ಆಗ್ಬಿಟ್ಟಾರೆ, ಯಾಕಂದ್ರೆ ಬೆಳಗ್ಗೆ ಹೋದಾಗ ಇವಾಗ ಬಂದಿದ್ದೀನಲ್ಲ ಅನ್ನೋದು ಅವಳಿಗೆ ಬೇಜಾರು. ಇರ್ಲಿ ಬಿಡು, ಬೆಳಿಗ್ಗೆ ಹೋದ ನೀವೇ ಬಂದಿದ್ದೆ ಅನ್ನೋದೆಲ್ಲ ಬೇಜಾರು ನನಗೆ. ನೀನು ಬ್ಲಾಗ್ ಮಾಡಕ್ ಬರ್ತಾನಲ್ಲ ಅದೇ ಬೇಜಾರು. ತಪ್ಪ ಕಾಣದ್ ಗೊತ್ತಾ? ಇಲ್ಲ ಗೈಸ್, ಇವಳು ಅಂತಲೇ ಬ್ಲಾಗ್ ಮಾಡಕ್ ಬರ್ತಾ ಇಲ್ಲ ಅಂತ. ಇಲ್ಲ ಗೈಸ್, ಬ್ಲಾಗ್ ಮಾಡಬೇಕು ಅಂತ ನಾನು ರೆಡಿ ಆಗಿರ್ತೀನಿ, ಬಟ್ ಯಾವ್ದಾರ ಒಂದು ವಿಷಯ ಫೋನ್ ಬಂದಿರ್ತಾ, ನಾನು ಅಲ್ಲಿ ಹೊಂಟೋಗ್ಬಿಡ್ತೀನಿ. ಅಲ್ಲಿಂದ ಬರೋಷ್ಟಿಗೆ ಟೈಮ್ ಆಗುತ್ತೆ. ಅಷ್ಟರಲ್ಲಿ ಇವಳು ಒಂದು 3% ಮಾತಾಡಿರ್ತಾಳೆ, ಆಮೇಲೆ ಲಾಸ್ಟ್ ಫಿನಿಶ್ ಆಗಿ ಮಾತಾಡ್ಬೇಕಾಗುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಗೈಸ್. ನೆಕ್ಸ್ಟ್ ಒಂದೊಂದು ಟೈಮ್ ನಾನೇ ಫುಲ್ ಬ್ಲಾಗ್ ಮಾಡ್ಬೇಕು ಅನ್ನೋದು ನನಗೂ ಆಸೆ ಇದೆ, ಬಟ್ ಏನ್ ಮಾಡಕ್ಕಲ್ಲ, ಅನಿವಾರ್ಯ. ಇವಾಗ ಹಂಗಿದೆ ಕೆಲಸ. ನಾನು ಪದೇ ಅದ್ರ ಬಗ್ಗೆ ಎತ್ತಿ ಹೇಳಿದಾಗ ನಿಮ್ಗೆ ಏನ್ ಅನ್ಸುತ್ತೆ, ಇವ್ರೇನಪ್ಪ ಇವ್ರೊಬ್ರೇ ತಗೊಂಡ ಸೈಟ್ ಯಾರು ತಗೊಂಡಲ್ಲ ಅಂತ ನಿಮ್ಗೆ ಅನ್ಸುತ್ತೆ. ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಜಾಸ್ತಿ ಹೇಳಕ್ ಬರಲ್ಲ. ಅದ್ರದ್ದೇ ಪ್ರೊಸೆಸಿಂಗ್ ನಡೀತಾ ಇದೆ, ಅದು ಕೇಳ್ತಾರೆ ಇದು ಕೇಳ್ತಾರೆ, ವೈವಸಲ್ಲಿ OTP ಹೇಳ್ಬೇಕು. ಅದಕ್ಕೋಸ್ಕರ ಗೈಸ್ ಇಲ್ಲ ದೇವರಣ್ಣ ಇವತ್ತು ಫೋನ್ ಮಾಡಿರ್ಬೇಕಾ, ಇಲ್ಲೇ ತಗೋ ಫೋನ್ ಮಾಡಿ. ಇಲ್ಲೇ ಕ್ರಿಕೆಟ್ ಆಡಕ್ ಹೋಗಿದ್ದೀನಿ, ಬಟ್ ಅದನ್ನು ಕೆಲಸ ಗೈಸ್. ನಾನು ಕ್ರಿಕೆಟ್ ಆಡ್ತಿದ್ರು ಅದನ್ನ ಬಿಡಕ್ ಆಗಲ್ಲ, ಯಾಕಂದ್ರೆ ಅದು ಇಂಪಾರ್ಟೆಂಟ್ ನನಗೆ ಇಂಪಾರ್ಟೆಂಟೇ ಇದೆ, ಕ್ರಿಕೆಟ್ ಅಲ್ಲ. ಬಟ್ ನಾನು ಹೇಳ್ತಾ ಇರೋದು ಅಷ್ಟೇ ಒಂದು ಕ್ಯಾಜುಯಲ್ ಆಗಿ, ಯಾಕಂದ್ರೆ ವಾರಗಟ್ಲೆ ನಾಯಿ ತರ ಕಾಯ್ದಿರ್ತೀನಿ ಗೈಸ್. ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಅಂದ್ರೆ ತಡಿ ಸೌಂಡ್ ನೋಡ್ಬೇಡ, ವಾರಗಟ್ಲೆ ನಾಯಿ ತರ ಕಾಯ್ದಿರ್ತೀನಿ. ಒಂದ್ ವಾರಕ್ಕೆ ಒಂದ್ಸಲ ಸಿಗುತ್ತೆ ಭಾನುವಾರ ಅಂತ ಅಂದ್ಬಿಟ್ಟು ಅದಕ್ಕೆ ಹೋಗೋದು. ಇನ್ನೇನು ಯಾವ ಉದ್ದೇಶ ನಾನು ಆದಷ್ಟು ಮಾತಾಡ್ಬೇಕು ಅಂತ ಇದೀನಿ, ಮಾತಾಡ್ತೀನಿ ಮೇಲಿಂದ ಜಾಸ್ತಿ.
ಬಟ್ ಅವಳು ಎಲ್ಲರೂ ಹೋಗಿ ಎಲ್ಲ ಕ್ಲಿಪ್ಪಿಂಗ್ ತೆಗಿತಾಳಲ್ಲ, ಅದೊಂದಕ್ಕೆ ನನಗೆ ಫಸ್ಟ್ ಅವಳು ಬಿಡ್ತೀನಿ, ನೀನ್ ಫಸ್ಟ್ ಮಾಡು, ನೆಕ್ಸ್ಟ್ ನಾನು ಹಂಗೆ ಜಾಯ್ನ್ ಆಗ್ತೀನಿ ಅನ್ನೋದು ಅಷ್ಟೇ, ಏನಿಲ್ಲ. ಯಾಕಂದ್ರೆ ಅವಳವ್ರು ಜಾಸ್ತಿ ಮಾತಾಡ್ತಾಳೆ, ನಿನ್ನ ಎಂಟರ್ಟೈನ್ಮೆಂಟ್ ಏನಂತಾರಲ್ಲ ಅದು ಮಾಡ್ತಾಳೆ, ನಮ್ಗೆ ಅಷ್ಟು ಬರಲ್ಲ ಮಾತಾಡಕ್ಕೆ. ಯಾಕಂದ್ರೆ ನನ್ಗೊಂಥರ ಎಲ್ಲರೂ ಇದ್ಕೊಂಡು ಮಾತಾಡಿದಾಗ ಮುಜುಗರ ಅನ್ಸ್ಬಿಡುತ್ತೆ, ಅದಕ್ಕೋಸ್ಕರ ನಾನು ಜಾಸ್ತಿ ಮಾತಾಡಲ್ಲ. ಅವಳು ಸ್ವಲ್ಪ ಹಂಗೆ ಮಾಡ್ತಾ ಮಾಡ್ತಾ ನೆಕ್ಸ್ಟ್ ನಾನು ಅವಳ ಜೊತೆ ಹಂಗೆ ಜಾಯ್ನ್ ಆಗ್ತೀನಿ, ಅಷ್ಟೇನಿಲ್ಲ ಗೈಸ್. ನಾನು ಮಾತಾಡಕ್ ನಿಂತ್ರೆ ಮಾತೇ ನಿಲ್ಸಲ್ಲ, ಅದಕ್ಕೋಸ್ಕರ ಮಾತಾಡೋಣ ಇನ್ಮೇಲಿಂದ. ಇದೆಲ್ಲ ಒಂದ್ ಸ್ವಲ್ಪ ನನ್ಗೆ ಏನಂದ್ರೆ ಮೈಂಡ್ ಫ್ರೀ ಆಗ್ಬಿಡ್ಬೇಕು, ಎಲ್ಲ ಕ್ಲಿಯರ್ ಆಗ್ಬಿಡ್ಬೇಕು, ಏನು ಇರ್ಬಾರ್ದು, ಇದೇ ನಮ್ ಕೆಲಸ ನೆಕ್ಸ್ಟ್. ಅದಕ್ಕೋಸ್ಕರ ಏನಾದ್ರು ಮಾತಾಡಿದ್ರ ಅವ್ರಿಗೆ ಒಟ್ಟಿನಲ್ಲಿ ನಾವು ವಾರಕ್ಕೊಂದ್ಸಲ ಹೋದ್ರು ಬೇಜಾರಾಯ್ತದೆ, ಏನು ದಿವಸ ಹೋದ್ರೆ ಬೇಜಾರಾಗ್ಬೇಕು. ಏನ್ ಗೈಸ್ ಯಪ್ಪ ಟೈಮಿಂಗ್ಸ್ ಇರುತ್ತೆ ಎಲ್ಲದಕ್ಕೂ, ಎಲ್ಲದಕ್ಕಂದ್ರೆ ಎಲ್ಲದಕ್ಕೂ ಎಲ್ಲಿಗೆ ಹೋಗ್ಲಿ ಆಚೆ ಒಬ್ಬ ಗಂಡ್ಸ್ ಎಲ್ಲೇ ಆಚೆ ಹೋದ್ರು ಬರೋದಕ್ಕೆ ಒಂದು ಟೈಮಿಂಗ್ಸ್ ಅಂತ ಇರುತ್ತೆ. ಟೈಮಿಂಗ್ಸ್ ಅಂದ್ರೆ ಏನು, 1 hour 1/2 hour ಗಂಡಸ್ರ ಜೀವನನೇ ಅಷ್ಟೇ. ಯಾಕಂದ್ರೆ ಅವ್ರು 5 ನಿಮಿಷದಲ್ಲಿ ಬರ್ತೀನಿ ಅಂದ್ರೆ ಅವ್ರು ಅರ್ಧ ಗಂಟೆ 1 hour ಆಗೇ ಆಗುತ್ತೆ ಗೈಸ್. ನಾನು ಒಬ್ಬನೇ ಅಂತಲ್ಲ, ಎಲ್ಲರೂ ಪ್ರತಿಯೊಂದು ಫ್ಯಾಮಿಲಿಯಲ್ಲೂ ಹಂಗೆ ನಡೆಯೋದು. 5 ನಿಮಿಷ ಬಂದಿದ್ದೇವೆ ಅಂತೀವಿ, 5 ನಿಮಿಷ ಅರ್ಧ ಗಂಟೆ ಆಗುತ್ತೆ, 1 hour ಆಗುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೇಕು, ಅದಕ್ಕೆ ಹೇಳೋದು ಗಂಡ ಹೆಂಡತಿ ಜಗಳ ಒಂದು ಮಲ್ಕೋರ್ಗೆ ಉಂಡಿದೀವಿ, ಮಲಗದ್ಮೇಲೆ ಜಗಳ ಕ್ಲಿಯರ್ ಆಗುತ್ತೆ ಅನ್ನೋದು ನನ್ನ ಮೈಂಡ್ ಸೆಟ್. ಕರೆಕ್ಟ್ ಮಾತಾಡ್ತಿದ್ದೀನಲ್ಲ ಅಂತ ನಾನು ಗೈಸ್. ನಾನು ನೋಡಿ ಓಪನ್ ಆಗಿ ಮಾತಾಡ್ದಾಗ್ಲು ಒಂಥರ ನಾಚ್ಕತ್ತಲ್ಲ, ನಾನು ರಿಯಲ್ ಆಗಿ ಹೇಳ್ತಿದ್ದೀನಿ, ಗೈಸ್ ಈ ತರ ಏನೋ ಒಂದ್ ಓತ್ಲ ಹೊಡೆದು ನನ್ ಸಮಾಧಾನ ಮಾಡ್ಬೇಕಂತ ನೋಡಿ ಗೈಸ್, ಜೀವನದಲ್ಲಿ ಸಮಾಧಾನ ಮಾಡಕ್ಕೆ 2 ಆಪ್ಷನ್, ಒಂದು ಚಿನ್ನ ಕಣ್ಣ ಅನ್ಬೇಕು, ಇನ್ನೊಂದು ಅವಳಿಗೆ ಇಷ್ಟ ಆಗೋ ತರ ಮಾತಾಡ್ಬೇಕು. ಅದಕ್ಕೋಸ್ಕರ ಈ ಅಂದ್ರೆ ನೀನ್ ಮಾತಾಡಿ ನನ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಿದ್ದೆ ನೀನು. ಆಗಿಲ್ವಾ? ಇಲ್ಲ ಬೆಳಗ್ಗೆ ಇಷ್ಟ ಆಗ್ತಿದೆ ಗೈಸ್. ಇವಾಗ ಯಾರಿಗ ಇಷ್ಟ ಆಗಲ್ಲ, ಬೆಳಿಗ್ಗೆ ಆಟೋಮೆಟಿಕ್ ಇಷ್ಟ ಆಯ್ತೀವಿ ಅನ್ನೋದು ನನ್ನ ಮೈಂಡ್ ಸೆಟ್. ಏನಪ್ಪ ಇವಾಗ ಏನು ಹಂಗೆ ರಾಜಿ ಮಾಡ್ಕತ್ತೆ, ಇಲ್ಲ ಏನಿಲ್ಲ ಜಗಳನ ಹಂಗೆ ನಾನ್ ಮಾತಾಡಲ್ಲ. ಮಾತಾಡೋ ತಪ್ಪು ನಾನೇ ಮಾಡಿದ್ದೀನಿ, ನಾನು ಜಗಳ ಮಾಡಿದ್ದೇನೆ, ಕಳ್ತನ ಮಾಡಿದ್ನ ಇಲ್ಲ ಅಷ್ಟೇ, ಹೋಗು ನನ್ ಗೈಸ್. ಇವಾಗ ಅವಳು ಮುಂದೆ ಮಾಡ್ತಾಳೆ, ನೋಡ್ದು ನಾನು ಒಬ್ಳೆ ಬ್ಲಾಗ್ ಮಾಡ್ತಾ ಇದ್ರೆ ಏನ್ ಅನ್ಕೊಂತಾರೆ, ಯಾರು ನೋಡಿದ್ರು ನಿಮ್ಗೆ ಬ್ಲಾಗ್ ಅಲ್ಲಿ ನಾನು ಹೇಳಿದ್ದೆ, ಪಿಂಟ್ ಹೇಳಿದ್ದೀನಲ್ಲ ಎಲ್ಲ ನಮ್ ಗೈಸ್, ಪಿಂಟ್ ಹೇಳಿದೀನಿ ಇವಾಗ ಈ ತರ ಹಂಗಾಗುತ್ತೆ ಹಿಂಗಿಲ್ಲ ಅಂತ. ಬಟ್ ಎಲ್ಲ ಫ್ರೀ ಆದ್ಮೇಲೆ ನಾನೇ ಅದೇ ಫಸ್ಟ್ ಹಿಂಗ್ ಮಾಡ್ಕೊಂಡ್ ಬಂದ್ವಿ ಹಂಗೆ. ಯಾಕಂದ್ರೆ ಅವಳ ಎಲ್ಲರೂ ಹೋಯ್ತಾ ಇರ್ತಾರಲ್ಲ ಅವಾಗ ಆಚೆ ನಮ್ ತಂಗಿ ಜೊತೆ, ಅವಾಗ ಎಲ್ಲ ಕ್ಲಿಪ್ಪಿಂಗ್ ತೆಗಿತಾರಲ್ಲ, ನಂಗೆ ಅದು ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ನಾನು ಆಚೆ ಬರೀ ಮನೇಲೆ ಮಾಡೋದ್ ಬೇಡ ಕಡೆ, ಸ್ವಲ್ಪ ಆಚೆ ಮಾಡ್ಕೊಂಡ್ ನಾನು ಬರ್ಬೇಕು. ಮತ್ತೆ ಹಿಂಗ್ ಮಾತಾಡ್ತಾಳಂದ್ರೆ ಅರ್ಥ ಮಾಡ್ಕೊ. ಸ್ವಲ್ಪ ಕೆಲಸ ಇರೋದಕ್ಕೆ ನಾನು ಓಡಾಡ್ತಿದ್ದೀನಿ. ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ಬರ್ತೀನಿ. ಫಸ್ಟ್ ನಾನೇ ನಮ್ ಸೈಟ್ ಹತ್ರ ನಾನೇ ಫಸ್ಟ್ ಅಲ್ಲೇ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದೀನಿ. ಕಾಂಪೌಂಡ್ ಅಲ್ಲಿ ನಾನು ಒಬ್ಳು ಬಿಟ್ಬಿಟ್ಟು ನೀನು ಹೋಗು, ಇಬ್ರು ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋದು. ನಾನು ನಿಮ್ಗೆ ಏನ್ ಹೇಳ್ತೀನಿ ಗೊತ್ತಾ, ಸ್ಟಾರ್ಟಿಂಗ್ ಕಟ್ಸ್ತೀವಲ್ಲಪ್ಪ ಕಾಂಪೌಂಡ್, ಅವಾಗ ಬೇಡ ಕಡೆ, ನೀನ್ ಒಂದ್ ಅರ್ಧ ಕಟ್ಟಿದ್ಮೇಲೆ ನೀನ್ ಕರಿತೀನಿ ಅವಪ್ಪ ಅಂತ ಹೇಳಿದೀನಲ್ಲ, ಇನ್ನೇನ್ ಹೇಳ ನಿನ್ಗೆ ನಿಮಿಷಕ್ಕೆ ಮಾತಾಡ್ತೀಯಲ್ಲ, ಯಾಕೆ ಏನೋ ಲೂಸ್ ಗೀಸ್ ಆಗಿದೆ ಇವತ್ತು? ಯಾರು ಲೂಸ್ ಆಗೋರು ಇವತ್ತು? ನೀನೇ ಕೇಳ ನಿಮ್ಮ ಅಮ್ಮನ, ಏನೋ ಲೂಸ್ ಗೀಸ್ ಆಗೋಲ್ಲ ನಿಮ್ಮ ಅಮ್ಮ ಏನೋ ಮೆಂಟಾ ಅದರ ಅವ್ನ ಮನ್ಸಲ್ಲಿ ಏನಾಗತ್ತಾನೆ, ಇಬ್ರು ಏನಾರ ಮಾಡ್ಕೊಳ್ಳ. ಎಲ್ರು ಹೇಗಿದ್ದೀರಾ, ಊಟ ಮಾಡಿದ್ರ ಅಂತ ಕೇಳಿ. ಊಟ ಮಾಡಿದ್ರ ವಿಷ್ಣು ಇಲ್ಲಿ ಹೋಯ್ ಬಂಗಾರಿ ಇಲ್ಲಿ ನೋಡ, ನಾನ್ ನೋಡ್ತೀರಾ ಡೈರೆಕ್ಟ್ ಮುತ್ಕೊಡೋದು ಮಗುಗೆ ಬಾಯ್. ನೀನೇನ್ ಅನ್ಕೊಂಡೆ? ಮಗುಗೆ ಅಂತ ಹೇಳು ಅಷ್ಟೇ. ನಾನು ನಿನಗೆ ಅನ್ಕೊಂಡೆ ನಿಂಗೆ ಲೈವ್ ಎಲ್ಲ ಕೊಂಡೆ ಆಗ್ಬಿಟ್ಟು. ನೋಡು ಪ್ರೀತಿಯಿಂದ ಮಾತಾಡ್ಬೇಕು, ಮುತ್ಕೊಡೋದು ತಪ್ಪ ಅಂತ ಕೇಳ್ತಾ ಇದ್ದೀನಿ ನಾನು. ಪ್ರೀತಿಯಿಂದ ಕೈಸು ಅವಳಿಗೆ ಆಫರ್ ಇಸ್ಕೊಂಬಿಡೋಣ ಅಂತ. ನಾನು ಮುತ್ತ ಅಲ್ಲ ಅಷ್ಟು ಬೇಗ ಸಿಗಲ್ಲ ಅನ್ನೋದು ಅವಳು ಗೊತ್ತಿಲ್ಲ. ಯಾವಾಗ್ಲೂ ರೇರು, ಯಾವಾಗ್ಲೂ ನಾನು ಖುಷಿಯಾಗಿರ್ತೀನಿ ಅವಾಗ ಕೊಡೋದು. ಸರಿ ಗೈಸ್, ನಂದು ಮುಗಿತು ಮಾತು. ನನ್ನ ಮನಲಾದ ಮಾತುಗಳು ಎಲ್ಲ ಮುಗಿಸಿದೀನಿ. ಏನ ಮಾತಾಡಿದ್ರೆ ಮಾತಾಡಿದ್ರೆ ತೆಗಿಬೇಡ ಕಣೋ, ನನ್ಗೆ ಒಂಥರ ಅಜ್ಜಿಪ ಗೆದ್ದಿದ್ದೀನಿ. ಸರಿ ಗೈಸ್, ಸಿಗೋಣ ನಾಳೆ ಸಿಗೋಣ ಗೈಸ್. ಈಗ ನೋಡಿ ಕಾರ್ ಓಡಿಸ್ತಾ ನನ್ ಮಗ ಇಷ್ಟು ದಿವಸದಲ್ಲಿ ಇದೊಂದೇ ಆಟ ಸಾಮಾನ್ ಜೊತೆ ಕಣೋ ಆಟ ಆಡ್ತಾ ಇರೋದು. ಎಂಡ್ ಮಾಡೋಣ, ಏನ್ ಮಾತಾಡೋದ ನೀನ? ಮಾತಾಡು ಬಾ. ಈಗ ಕ್ಲಿಯರಿಟಿ ಬರಲ್ಲ, ಕ್ಲಿಯರಿಟಿ ಬರಲ್ಲ. ಕುತ್ಕೋ ಇಲ್ಲಿ ಇವಾಗ. ನನ್ ನೋಡ್ರಿ ಮಾತೇ ಬರಲ್ಲ. ಯಾಕಡೆ ಎಷ್ಟು ಕಾಣ್ತೀವಿ ನಾವು ಕಣ್ಣಿಗೆ. ಅವನ ಬಗ್ಗೆ ಅವನೇ ಫಸ್ಟ್ ಟೈಮ್ ಹೋಗ್ಲಕ್ಕಂತ ನೀನ್ ಕ್ಯೂಟ್ ಆಗಿಲ್ಲ. ಹೌದಾ?
ಹೆಂಗ ಇದೀನಲ್ಲ ಊಟ ಇಲ್ಲ ಮದುವೆ ಅದ ಈ ಕ್ಯೂಟ್ ಇದೆಯಾ ಅಂತ ಮದ್ವೆ ಆಗಿಲ್ಲ ನಾನು. ಮನ್ಸ್ ನೋಡಿ ಮದುವೆ ಅಂತ ಹೇಳಿದ್ರು ಬೇರೆ. ನಿಮ್ ಮನ್ಸ್ ನೋಡಿ ಮದ್ವೆ ಆಯ್ತು. ಆದ್ರೆ ಆ ಮನ್ಸು ಯಾಕೋ ಕೈ ಕೊಡ್ತೈತಿ ಇತ್ತೀಚಿನ. ಅದಕ್ಕೆ ಬಗ್ಗೆ ಮನ್ಸ್ ನೋಡ್ತೇನೆ ಕೈ ಕೊಡ್ತಾರಲ್ಲ ಮನ್ಸೇನು ಮಾತಾಡ್ತೇನೆ ಅದು ಅವಳು ನಾ ಹೇಳಿಲ್ಲ ಅಷ್ಟೇ. ಅವ್ರಿಗೆ ಬೆಳಗ್ಗೆಯಿಂದ ಒಂಥರ ಇದಾಗ್ಬಿಟ್ರೆ ಡಿಪ್ರೆಷನ್ ಡಿಪ್ರೆಷನ್. ಯಾಕೆ ಸಿಕ್ಕರ್ ಅನ್ಸ್ಕೊಂಡಿಲ್ಲ ಅಲ್ಲೆಲ್ಲರೂ ನಿನ್ ಗಂಡ ಇಲ್ಲಿ ಅಂತ ಕೇಳ್ತಾರೆ ಗೊತ್ತಾ? ಇಲ್ಲ ಏನ್ ಗಂಡ ಏನು ದೇಶ ಕ್ರಿಕೆಟ್ ಆಡಕ್ ಹೋಗಿದ್ದಾನೆ ಅಂತ ಹೇಳ್ಬೇಕಾ ನಾನು? ಅಲ್ಲಿ ಫೋನ್ ಮಾಡ್ಬಿಟ್ಟು ಗೈಸ್ ಒಂದ್ ಚೇರ್ ಇಟ್ಟಿರ್ತೀನಿ ಅಂದ್ರೆ ಅವನೇನ್ ವೇಟ್ ಮಾಡೋದ್ ಬೇಡ, ಬಂದ ತಕ್ಷಣ ಹಂಗೆ ತಿನ್ಕೊಂಡ್ ಹೋಗಿ ಕರಿ ಅಂತಾನು ಹೇಳಿದ್ವಿ. ಏನ್ ಬಂದಿಲ್ಲ. ಜೂಮ್ ಅಲ್ಲಿ ತೆಗಪ್ಪ ಇಷ್ಟು ಮತ್ತೆ ಕಾಲೆಲ್ಲ ಕಾಣಂತೀವಿ ಬಿಡ. ಅದೊಂದ್ ಬೇಜಾರ. ಅದು ಬಿಟ್ರೆ ಲೇಟ್ ಆಗಿ ಬಂದ ಅದೊಂದ್ ಬೇಜಾರು. ಆಮೇಲೆ ಬ್ಲಾಗ್ ಮಾಡ್ತಾ ಇಲ್ಲ ಕರೆಕ್ಟ್ ಆಗಿ, ಅದೊಂದ್ ಬೇಜಾರು. ನಾನೇ ಮಾಡ್ತಾ ಇದೀನಿ ಎಲ್ಲಾನು. ಈಗ ನಾನು ಒಬ್ಳೆ ಮಾತಾಡಿದ್ರೆ ಜನ ನನಗ್ ಕಮೆಂಟ್ ಆಗ್ತಾರೆ ಓವರ್ ಅಂತ. ಇವಾಗ ನಾನು ಒಬ್ಳೆ ಕಂಟೆಂಟ್ ಕೊಡ್ಬೇಕು. ನನ್ ಏನಂತ ಮಾಡ್ಲಿ ನಾನು? ಎಷ್ಟು ಅಂತ ಮಾತಾಡ್ಲಿ? ಬ್ಲಾಕ್ ಅಂತ ಹೇಳಿದ್ವಲ್ಲ ನೀನ್ ಇರ್ಬೇಕು ಅದ್ರಲ್ಲಿ. ಇದೀನಲ್ಲ. ಕಪಲ್ಸ್ ನಾವು. ನಾನು ಇದೀನಲ್ಲ, ನಾನು ಎಲ್ಲ ಹೋಗಿದ್ದೀನಿ ಅಂದ್ರೆ ಬ್ಲಾಗ್ ಅಲ್ಲಿ ಇರ್ಬೇಕು. ಇಲ್ಲ ಬ್ಲಾಗ್ ಅಲ್ಲೂ ನಾನು ಬರ್ತೀನಿ ಗೈಸ್. ನನ್ ಫ್ರಂಟ್ ಇಲ್ಲ ಅಂದ್ರೆ ಬ್ಯಾಕ್ ಅಲ್ಲಿ ಇದ್ದೇ ಇರ್ತೀವಿ ನಾವು. ಯಾಕಂದ್ರೆ ನಾವು ಲಾಸ್ಟ್ ಬೆಂಚ್ ಅಲ್ವಾ, ನಾನು ಬ್ಲಾಗ್ ಬಿಟ್ಟಿದ್ದೀನಲ್ಲ. ನಾವು ಓದಿರೋದು ಲಾಸ್ಟ್, ನಾವು ವಿಡಿಯೋದಲ್ಲೂ ಬರೋದು ಲಾಸ್ಟೇ. ಮತ್ತೆ ಇನ್ನೇನು ಟಾಪಿಕ್ ಬರಕಾಗದ? ಅರ್ಥ ಆಗಿಲ್ವಾ? ಅರ್ಥ ಆಗಿರೋದು ಹೇಳೋದಲ್ಲ, ಮೀನಿಂಗ್ ಇರ್ತವೆ ಗೊತ್ತಾ, ಅಲ್ಲಿ ಆಳ್ಕಲಿರ್ಬೇಕು ಅಷ್ಟೇ. ನಮ್ಗೆ ಏನ್ ಹೇಳಿದೆ ಗೊತ್ತಾ, ನಾವು ಓದುವಾಗ್ಲೂ ಲಾಸ್ಟ್ ಬೆಂಚ್ ಅಲ್ಲಿ ಕೂತಿದ್ವಿ. ಬ್ಲಾಗ್ ಮಾಡೋದು ಲಾಸ್ಟ್ ಅಲ್ಲೇ ಇದ್ದೀನಿ, ವಿಡಿಯೋ ಮಾಡೋದು ಲಾಸ್ಟ್ ಅಲ್ಲೇ ಇರೋದು. ನಾವು ಯಾಕಂದ್ರೆ ನಾವು ನಿಮ್ಮಷ್ಟು ಸ್ಪೀಡ್ ಇಲ್ಲ ಅಂತ ಅರ್ಥ ಆಯ್ತಾ? ಅವಳು ಇವಾಗ ಸಾರಿ ಕೇಳ್ಬೇಕು, ಸಾರಿ ಕೇಳ ಕೇಳ ಬಸ್ ಕುಡಿದ. ನಾನೇ ಅಷ್ಟೊಂದು ಕೋಪ ಮಾಡ್ಕೊಂಡಿಲ್ಲ. ಹೌದಾ? ಏನಮ್ಮ ಬಾಯಿಲಿ ನಿಂಗೆ ಅಮ್ಮ. ಈಗ ನೋಡೋಣ ಗೈಸ್, ಅವ್ನ್ ಯಾರ್ ಬೇಕು ಅಂತಾನೆ. ಅಮ್ಮ ಬೇಕಾ ಅಪ್ಪ ಬೇಕಾ? ಅಪ್ಪ ಬೇಕಾ? ಇದು ಮೇಲೆದು ಮೇಲೆದು ಎದಳು ಬಾಯಿ ಹತ್ರ ಬಾ. ಅವ್ನ್ ಇಟ್ಕೊಂಡ್ ಬಾ ಕಂದಮ್ಮ ಬಾ. ಅಮ್ಮ ಬೇಕಾ ಅಪ್ಪ ಬೇಕಾ? ಅಪ್ಪ ಬೇಕಾ? ನಾನ್ ಬೇಕಂತೆ. ನನ್ ಪ್ರೀತಿ ಇಲ್ದೆ ನನ್ ಬೇಕಂತನ? ಸರಿ ಬಿಡಿ, ನಂಗೆ ಅಪ್ಪ ಬೇಕಂತ ಹೇಳಿ. ಅದು ಮೆಂಟ್ಲು ಒಂದ್ ಟೈಮ್ ಅಮ್ಮ ಬೇಕು ಅಂದ್ರೆ ಒಂದ್ ಟೈಮ್ ಅಪ್ಪ ಬೇಕು. ನೀನ್ ಹೆಂಗ ಅವನಕ್ಕೆಲ್ಲ ಸೇಮ್ ಹುಡುಗ ಅಂತಿಲ್ಲ ಎಲ್ಲದಕ್ಕೂ. ಈ ಕೇಳ, ಅಮ್ಮ ಬೇಕಾ ಅಪ್ಪ ಬೇಕಾ? ಯಾರು ಬೇಕು? ಟಿವಿ ಬೇಕು ಅನ್ಕೋಗ. ಸರಿ ಗೈಸ್, ವಿಷ್ಣು ಬೆಳಿಗ್ಗೆನ ತೋರ್ಸಲ್ಲ, ಅಲ್ಲಿ ಬರ್ತ್ಡೇ ಇವಾಗ ಸ್ವಲ್ಪ ನೆಕ್ಸ್ಟ್ ವಿಷ್ಣು ನೋಡಮ್ಮ ಅಲ್ಲಿ ಸ್ವಲ್ಪ ಟಿವಿ ಆಫ್ ಮಾಡು. ಟಿವಿನೇ ನೋಡ್ತಾನೆ. ಟಿವಿನೇ ನೋಡ್ತಾನ ಅವಳಿಂದ. ಅವ್ನ್ ಸ್ವಲ್ಪ ಮಾತಾಡ್ಸೋಣ ಅಂತ ಬಂದ್. ಬಾ ನೋಡಿ ವಿಷ್ಣು ಆಯ್ ಮಾಡ್ತೀನಿ. ಆಯ್ ಮಾಡು ನೀನು, ಎಲ್ಲರೂ ಆಯ್ ಮಾಡ್ಬೇಕು. ಯಾರಿದ್ರಿ ನಿನ್ ಕೈ ಹಿಂಗೆ ಇಲ್ಲಿ ವಿಷ್ಣು ಅಪ್ಪ ಬೇಕಾ ಅಮ್ಮ ಬೇಕಾ? ಸತಿ ಕೇಳಿದ್ರೆ ಅಪ್ಪನೇ ಅಂತಾನಲ್ಲ ಗೈಸ್. ಅಪ್ಪ ಬೇಕಂತ ಇವಾಗ ಹೊಡ್ದಿದೀನಿ ಜಸ್ಟ್ ಹಂಗ, ಅದಕ್ಕೆ ತಾನೇ ನಿಲ್ಸ್ಬೇಕಾರೆ. ಅವ್ನ್ ಇವಾಗ ನಾನ್ ನೋಡದ ಯಾರ್ ಬೇಕಪ್ಪ? ಅಮ್ಮ ಬೇಕಾ ತಾನೆ. ಅಮ್ಮ ಹೊಡದ್ಲಾ? ಯಾರ್ ಬೇಕಪ್ಪ? ಅಪ್ಪ ಬೇಕಾ? ಸರಿ ವಿಷ್ಣು, ಇವಾಗ ನೋಡಿ ಗೈಸ್, ಅವ್ನ ಹತ್ರ ಎಷ್ಟ ನಂಗೆ ನೀನ್ ಬೇಡ, ಹೋಗು ಬೇಡ. ನಮಗೆ ಬೇರೆ ಪಾಪ ಬೇಕು. ನಂಗೆ ಬೇಡ, ನಂಗೆ ಬೇಡ. ನಮಗೆ ಕರ್ಕೊಯ್ಯು, ನನಗ್ ಬೇಡ ಅಂತ ಹೇಳ್ದೆ ತಾನೆ ನಾನು. ನಂಗೆ ಪಾಪ ಬೇಡ ನನ್ಗೆ. ಈಗ ನಿನ್ಗೆ ಅಪ್ಪ ಬೇಕು ಅಂದೆ ತಾನೆ ನೀನು? ಅಪ್ಪ ಬೇಕು ಅಂತ ಇವಾಗ ಹೇಳು. ಅಮ್ಮ ಬೇಕಾ ಅಪ್ಪ ಬೇಕಾ? ಯಾರ್ ಬೇಕೀಗ? ಅಮ್ಮ ಬೇಕಾ ಅಪ್ಪ ಬೇಕಾ? ಈಗ ಯಾರ್ ಬೇಕು? ಈಗ ಹೇಳಿಲ್ಲಿ, ನೀನ್ ನೋಡಿಲಿ ನಿನಗೆ. ಈಗ ಹೇಳು, ಅಮ್ಮ ಬೇಕಾ ಅಪ್ಪ ಬೇಕಾ? ನಾನ್ ಬೇಕಾ? ಕ್ಯೂಟ್ ಮಾಡು. ಓ ಕ್ಯೂಟ್. ಮುತ್ತು ಕೊಡು. ಥ್ಯಾಂಕ್ ಯು. ಪಾಪನ್ ಕೊಡು. ಈಗ ಜಸ್ಟ್ ಊಟ ಆಯ್ತು. ನಾನು ಊಟ ಹೊಟ್ಟೆ ತುಂಬಿದೆ, ಬೇಡ ಅಂದ್ರು ಅಂಬಿ ತಿನ್ನು ಪಪ್ಪಮ್ಮ ತಿನ್ನು ಪಪ್ಪ. ಸುಮ್ಮನೆ ಗೈಸ್ ಹಾಯ್. ಅದೇ ಈಗ ಜಸ್ಟ್ ಊಟ ಆಯ್ತು. ನಾನು ಬೇಡ ಅಂತ ನಿದ್ದೆ. ಅಂಬಿ ತಿನ್ನು ನನ್ನ ಕೈ ತಿನ್ನಕ್ಕಾಗಲ್ಲ, ಇಷ್ಟೊಂದು ಕೈ ಜೋಡಿಸು ಅಂತೇಳಿ ಅವ್ನು ಹೊಟ್ಟೆ ತುಂಬ ಮತ್ತೆ ತಿನ್ನಿಸ್ಬಿಟ್ಟ. ನಾನು ತಿನ್ಬೇಕು ಅಂತ ನೀನು ಯಾಕೆ ಹೆಚ್ಚಾಗ್ಬಿಟ್ಟು ಹೇಳು ಊಟ? ಯಾಕೆ ಅಂತ ನೋಡಿ ಗೈಸ್, ಅವ್ನಿಗೆ ತಿನ್ನೋಕೆ ಇಷ್ಟ ಇದ್ರು ನಾನು ತಿನ್ಲಿ ಅಂತೇಳಿ ಅವನು ಹಾಗೆ ಇರಿಸಿದ ಇನ್ನೂ ಸ್ವಲ್ಪ ಅನ್ನ. ಸೊ ಕೊನೆಗೂ ಅವನು ಅದು ನನಗೆ ತಿನ್ನಿಸ್ದ. ಥ್ಯಾಂಕ್ ಯು ಪಾಪಮ್ಮ. ನನ್ನ ತಮ್ಮನ ಇದು ಯಾರು ಡೈಲಾಗ್ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಗೈಸ್. ಇರಲಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.
ಮರಿದೆಲ್ಲ ಅಂಬಿಕಾವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಷ್ಣು ನೋಡಿ ಹೆಂಗೆ ನೋಡ್ತಿದ್ದಾನೆ. ನಾನಂತೂ ಮಲಗಿದ್ದೀನಲ್ಲ ಗೈಸ್, ಇದು ಮಸ್ಕಾರ ಅದೆಲ್ಲ ಫುಲ್ ಸ್ಮಜ್ಜಾಗ್ಬಿಟ್ಟಿದೆ ಇಲ್ಲೆಲ್ಲ ಫುಲ್. ಸರಿ ಗಾಯ್ಸ್, ಹೊಟ್ಟೆ ತುಂಬಾ ಇದೆ, ಕಣ್ಣು ತುಂಬಾ ನಿದ್ದೆ. 1 ಗಂಟೆ ಬೆಳಗ್ಗೆ ಎದ್ರೆ ಒಂದು ಸರ್ಪ್ರೈಸ್ ಇದೆ, ಅದನ್ನ ಮುಗಿಸ್ಕೊಂಡು ನಾಳೆ ಸಿಗೋಣ. ಬಾಯ್ 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 ಬಾಯ್. ನೀನ್ ಬಾಯ್ ಮಾಡು, ಬಾಯ್ ಮಾಡು ವಿಷ್ಣು. ಬಾಯ್ ಗೈಸ್. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದೇ ರೀತಿ ಸಪೋರ್ಟ್ ಇರಲಿ. ಡೈಲಿ ಮಾಡ್ತಾ ಇರ್ತೀವಿ ಬ್ಲಾಗ್ನ. ಬಾಯ್ ಮಾಡು.